ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ವ್ಯಾಸರಾಜರಂದರು, ನಿನ್ನ ಜೀವನದಲ್ಲಿ ಏನಾದರೂ ಜಾರತ್ವ ಅಂದರೆ ಪರಸ್ತ್ರೀ ಗಮನವೋ ಪರಸ್ತ್ರೀ ಪರಪುರುಷ ಗಮನ ಅಂತಲ್ಲ, ಮಾನಸಿಕವಾಗಿ ಒಂದು ಹೆಣ್ಣನ್ನು ಗಂಡು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದರೂ ಅದು ಪಾಪ ಬಂದಿರತ್ತೆ. ಆ ಪಾಪ ಪರಿಹಾರಕ್ಕಾಗಿ ಗೋಪೀ ಜನ ಜಾರ ಅಂದರೆ ದೇವರು ಪರಸ್ತ್ರೀಯರನ್ನು ನೋಡದ ಅಂತಲ್ಲ, ಮುಪ್ಪನ್ನು ತಂದವನು. ದೇಹಕ್ಕೆ ಮುಪ್ಪು ಬರೋದಲ್ಲ, ಸಂಸಾರಕ್ಕೆ ಮುಪ್ಪನ್ನು ತರೋನು. ಗೋಪಿಕಾಸ್ತ್ರೀಯರ ಸಂಸಾರ ಬಾರದಂತೆ ಮಾಡಿದವನು. ಗೋಪೀ ಜನ ಗೋಪಿಕಾಸ್ತ್ರೀಯರ ಜನನ ಮರಣ ರೂಪ, ಜನ ಅನ್ನೋದು ಅಬ್ರಿವಿಯೇಷನ್. ಜನನ ಮರಣ ರೂಪ ಸಂಸಾರಕ್ಕೆ ಜರಯತಿ ಇತಿ ಜಾರಃ, ಮುಪ್ಪನ್ನು ತಂದವನು. ಅದನ್ನೇ ದಾಸರಂದದ್ದು. ಆಮೇಲೆ ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ, ಮುದದಿ ಮುಕುಂದ ಸದನಾಕ ಬಂದ, ದಧಿಯ ಮೀಸಲು ಬೆಣ್ಣೆ ತಿಂದ ಅವ ಚಂದ ನಿನ್ನ ಕಂದ. ಗೋಪಿ ಕೇಳ್ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ, ಮಾರನ ಪಿತತ ಮನೆಯೋಳು ಪೊಕ್ಕ, ಹಿಡಿಯ ಹೋದರೆ ಅವ ಸಿಕ್ಕ, ನೋಡಿ ನಕ್ಕ ಭಾರಿ ಠಕ್ಕ. ಅದು ಅವರ ಮನೆಯಲ್ಲಿ ಹೊಕ್ಕ, ಈ ಮನೆಯಲ್ಲಿ ಹೊಕ್ಕಿದಾನಂತೆ. ನಮ್ಮ ನಿಮ್ಮೆಲ್ಲರ ಈ ಮನೆ ದೇಹವೆಂಬ ಮನೆಯಲ್ಲಿ ಇದ್ದಾನೆ. ಹಿಡಿಯ ಹೋದರೆ ಸಿಕ್ಕ, ಯಾರಿಗೆ ಕಂಡಿಯಾನ ದೇವರು? ಕಂಡಿಲ್ಲ. ನೋಡಿ ನಗತಾನಂತೆ. ಪೆದ್ದು ಮುಂಡೆದೆ ಟೆಕ್ನಿಕ್ಕೇ ಗೊತ್ತಿಲ್ಲದೆ ಹಿಡಿತೀನಿ ಅನ್ಕೋತಿ. ಚೆನ್ನಾಗಿ ಶಾಸ್ತ್ರವನ್ನು ಗುರುಗಳ ಬಾಯಿಂದ ಅಧ್ಯಯನ ಮಾಡಿ ಶ್ರವಣ ಮನನ ಧ್ಯಾನ ಮಾಡಿ ನನ್ನಲ್ಲಿ ಭಕ್ತಿಯನ್ನು ಮಾಡು. ನನಗೆ ಅಪರೋಕ್ಷ ಕೊಡಬೇಕು ಅನ್ನೋ ಅಪೇಕ್ಷೆ ಬಂದಾಗ ನಾನು ನಿಂಗೆ ಕೊಡ್ತೇನೆ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೈಷ ಆತ್ಮ ವಿವೃಣತೆ ತನೂಂ ಸ್ವಾಂ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಯಮೈವೇಶ ಲಭ್ಯ. ಯಮೈವೇಶ ಯಾರನ್ನ ಇವನು ವೃಣತೆ ಸ್ವೀಕಾರ ಮಾಡಬೇಕಂತ ದೇವರು. ಅಂತೂ ದೇವರ ನಾನಾ ಲೀಲೆಗಳನ್ನೆಲ್ಲ ಅವರು ಹೇಳೋದು. ಯಶೋಧ ಅಂದು ಒಂದು ಕೆಲಸ ಮಾಡ್ರಮ್ಮ, ಹಾಲು ಕಾಸಿಡ್ರಿ. ಅವನು ಕುಡ್ದ ಅಂದರೆ ನಾಲಿಗೆ ಸುಟ್ಟು ಒಂದು ವಾರ ಆದರೂ ನಿಮ್ಮ ಮನೆ ಹತ್ರ ಬಂದರು ಬೇಡ ಅನ್ಬೇಕು. ಸರಿ, ನೀ ಬೈಬಾರ್ದು, ಬೇಕಾದಾಗಲಿ ಅಂದು ಒಂದು ದೊಡ್ಡ ಹಂಡೆ ತಗೊಂಡು ಅದರ ತುಂಬ ಹಾಲು ಹಾಕಿ ಒಂದು 400 ಲೀಟ್ರ್ ಹಾಲು ರ್ಯಾಂಪ್ ಮಾಡಿದ್ರು. ಕೃಷ್ಣ ಬಂದ ಅಲ್ಲಿ ಬೀಳಲಿ ಅಂತ. ಅವನೇ ಯಾಕೆ ಬೀಳ್ತಾನೆ? ಸಂಸಾರವೆಂಬ ಹಂಡೆಯಲ್ಲಿ ನಮ್ಮನ್ನು ಹಾಕ್ತಾನೆ. ಅನಾಯಾಸ ಬಂದು ಹಂಡೆ ಎತ್ತುಬಿಟ್ಟ. ಕುಡಿದಾದ ಮೇಲೆ ಅವಳು ಕೈ ಮೇಲೆ ಇಟ್ಟ. ಅವಳು ಕೆಳಗೆ ಹಾಕದೆ ತವರು ಮನೆ ಹಂಡೆ ನಿಧಾನಕ್ಕಿಟ್ಲು. ಕೈಯೆಲ್ಲ ಸುಟ್ಟೋಯ್ತು. ಅವಳು ಬಂದಂದು, ಯಶೋಧ ನಿನ್ನ ಮಗನ ಬಾಯಿ ಏನದು ಫೈರ್ ಪ್ರೂಫಾ? ಒಲೆಯ ಮೇಲೆ ಇಟ್ಟಿದ್ದ ಹಾಲ ಶ್ರೀಕೃಷ್ಣ ಕುಡಿದು ಹೋದ, ಕುದಿವಾಲ ಬಾಯಿ ತೆರೆದು ಕುಡಿದರು ಜಿಹ್ವೆ ಸುಡಲೇ ಇಲ್ಲ. ಜಲಧಿಗೊಡೆಯ ಶ್ರೀ ವರುಣದೇವ ನಿನ್ ಸುತನ ಬಾಯೊಳಿಹನೆ, ಅಹುದು ಸಾಕ್ಷಿ ಶ್ರೀ ಭಾಗವತವುನಿ ಕೇಳೆ ಗೋಪಿಯಮ್ಮ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಣಮಪೀಹ ದುಗ್ಧಂ. ಬರೀ ಉಷ್ಣ ಅಲ್ಲ, ಅತೀ ಉಷ್ಣ. ಪಿಬನ್ನತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೆ ಜಲರಾಶಿರಾಸ್ತೆ. ನಿನ್ನ ಮಗನ ಬಾಯಲ್ಲಿ ಸಮುದ್ರ ಇದೆಯಾ? ಇದು ರಾಜರಂದದ್ದು. ಅತೀ ಬಿಸಿಯಾದ ಹಾಲನ್ನು ಕುಡಿದ್ರು ತಣುವಿನ ಅನುಭವ ಬರುತ್ತೆ. ಯಾಕೆ ಅಂದರೆ ಅವನ ಬಾಯಲ್ಲೇ ವರುಣದೇವರು ಇದ್ದಾರೆ, ಈ ಕಡೆಗೆ ಅಗ್ನಿದೇವರು ಇದ್ದಾರೆ. ಅಂತೂ ಅವನ ಬಾಯಿ AC ಬಾಯಿ, ಹೀಟರೂ ಇದೆ, ಕೂಲರೂ ಇದೆ. ಅಗ್ನಿ ವರುಣ ಇಬ್ಬರೂ ಇದ್ದಾರೆ. ಏನೇನು ಮಾಡಿದ್ರು ಆಗೋದಿಲ್ಲ. ಸರಿ, ಯಶೋಧ ಅಂದ್ಲು, ಕತ್ತಲ ಮನೆಯಲ್ಲಿ ಇಡಿ. ಅದು ಟ್ರೈ ಮಾಡಿದ್ವಿ ತಾಯಿ. ಕತ್ತಲ ಮನೆಯಲ್ಲಿ ಇಟ್ವಿ. ಆ ಹಾಲು ಮೊಸರು ತರಬೇಕಾರಲ್ಲ. ನಮ್ಮ ಯಜಮಾನರು ಹೋಗೋದು, ಗೋಡೆ ಕುತ್ಕೊಬೋದು. ಇಲ್ಲೊಂದು ಗುಬಿಟು ಬಂದು ನನ್ನ ಮೇಲೆ ಬೈಯೋದು. ನೀ ಹೋಗಲ್ಲ, ನನ್ನೇ ಕಳಿಸ್ತಿ, ನಾನು ದಿನ ಸಮಾಧಾನ ಮಾಡ್ತೀನಿ. ಹಾಗಲ್ಲ, 12 ಜ್ಯೋತಿರ್ಲಿಂಗ ಬರೋವರೆಗೂ ನೀವೇ ಹೋಗಬೇಕು. 3 ಬಂದಿದೆ, ಇನ್ನು 9 ಬಾಕಿ ಇದೆ ಅಂತ. ಅವನಂದ, ನಾನೇ ಇರಲ್ಲ, 9 ಏಟು ಬಿದ್ದರೆ ಹೆಲ್ಮೆಟ್ ಹಾಕ್ಕೊಂಡೆ ಮನೇಲಿ ಕೂತಿರೋನು. ಹೌದು, ನನ್ನ ಮಗ ಬಂದರೆ ಏನಾಗತ್ತೆ? ನಿನ್ನ ಮಗ ಬಂದ ಅಂದರೆ ಅಲ್ಲಿ ಬೆಳಕಾಗತ್ತೆ.
ವಾದಿರಾಜರಂದರು ಕೃಷ್ಣ ಬಂದಾಗ ಬೆಳಕಾಗತ್ತಲ್ಲ ಹೇಗೆ? ಚಕ್ಷೋ ಸೂರ್ಯೋ ಅಜಾಯತ. ಇದು ರಾಜರು ಕೊಟ್ಟದ್ದು. ಕೃಷ್ಣನ ಚೇಷ್ಟೆಯ ಹಿಂದೆ ಬಾಯಲ್ಲಿ ಅಗ್ನಿ ಇದೆ ಅಂತ ತೋರಿಸ್ದ, ವರುಣ ಇದೆ ಅಂತ ತೋರಿಸ್ದ, ಆಮೇಲೆ ಕಣ್ಣಿನಲ್ಲಿ ಸೂರ್ಯ ಚಂದ್ರರಿದ್ದಾರೆ ಅಂತ ಇನ್ನೊಂದು ಹೇಳಿದ್ರು. ನಿನ್ನ ಮಗನನ್ನು ಕಳ್ಳ ಅಂತ ನಾವು ಹೇಳಿದ್ರೆ ನಮಗೆ ನಾಚಿಕೆ ಆಗತ್ತೆ. ಯಾಕೆ ಅಂದರು, ದಿನ ಅವನು ತಿನ್ನುವ ಬೆಣ್ಣೆಯನ್ನೇನಾದರೂ ಲೆಕ್ಕ ಹಾಕಿದರೆ 2,000 kg ಜಾಸ್ತಿ ಯಶೋದ. ಹೊಟ್ಟೆ ನೋಡಿದ್ರೆ ಬಾಳೆ ಎಲೆ ಇದ್ದಾಗಿದೆ, ಅದು ಎಲ್ಲಿ ಹೋಗುತ್ತೋ ಏನೋ, ಡಾಕ್ಟ್ರಿಗೆ ತೋರಿಸು. ನಮ್ಮ ಯಜಮಾನರು ಬೆಣ್ಣೆ ತರೋದಲ್ಲ, ತಿನ್ನೋದಲ್ಲ, ತರಕ್ಕೂ ಸಾಯ್ತಾರೆ. ಫ್ಯಾಟು ಅಂತ. ಸ್ವಲ್ಪ ದಪ್ಪ ಇದ್ದ ಅವನು, ಪಾಪ ಗೋಪಿಚಂದನ ಹಚ್ಕೋಬೇಕಾದ್ರೆ ಮುಗ್ಗುರ್ಸೋನಂತ ಹೀಗೆ ತೆಗೆದು ಹಾಗೆ ಹಚ್ಚೋನು. ಅಷ್ಟು ದೂರ ಇತ್ತು ಹೊಟ್ಟೆ. ಸರಿ, ತಿಂತಾ ಇಲ್ಲ, ತರಕ್ಕೂ ಹೆದರ್ತಾರೆ. ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ, ನಿನ್ನ ಮಗನ ಹೊಟ್ಟೆಯಲ್ಲಿ ಭೂತ ಇದೆಯಾ? ರಾಜರಂದರು, ನೀವೆಲ್ಲ ಊಟಕ್ಕೆ ಕೂಡ ಮುಂಚೆ ಹೇಳ್ತೀರಲ್ಲ, ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಜಗತ್ತನ್ನೇ ನುಂಗುವ ದೇವರವನು. ಅವನಿಗೆ ಇವ್ರ ಮನೆ ರಾವಣಾಸುರನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಅಂತ ನಿಮ್ಮ ಮನೆ ಹಾಲು ಮೊಸರು ಬೆಣ್ಣೆ ಸಾಕಾಗತ್ತಾ? ಆವನ ಪಕ್ಷ ಬಲಕ್ಕೆದುರಿಲ್ಲ ಕೆಳಾವನ ಕುಕ್ಷಿಯೊಳಕ್ಕು ಜಗತ್ರಯ. ಅವನು ರಕ್ಷಿಪ ಶಿಕ್ಷಿಪನೋ ಮತ್ತಾವನು ಪಾವನನೋ, ಮತ್ತಾವನು ಪಾವನನೋ. ಅವನ ಶಿಕ್ಷೆಗೆ ಮಿಕ್ಕವರೆಲ್ಲ ಕೆಳಾವನುಪೇಕ್ಷೆಗೆ ಕುಲಕ್ಷಯವೆನಿಪುದು. ಅವನು ರುಕ್ರಮ ತ್ರಿವಿಕ್ರಮ ನೆನೆಸಿದ ದೇವನಿಗಾವ ಗೆಣೆ, ದೇವನಿಗಾವ ಗೆಣೆ. ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ. ಆಚಾರ್ಯರು ಅಂದರು ಮಹಾಭಾರತದ ಆತ್ಮನಿರ್ಣಯದಲ್ಲಿ, ಈ ಕಳ್ಳತನದ ನಾಟಕದ ಹಿಂದೆ ದೇವರು ಕೊಟ್ಟ ಸಂದೇಶ ಏನು ಅಥವಾ ಪ್ರಮೇಯ ಏನು? ಅವನಂತೂ ಕಳ್ಳ ಅಲ್ಲ. ಕಳ್ಳ ಯಾಕಲ್ಲ ಅಂದರೆ, ಇನ್ನೊಬ್ಬರ ಸೊತ್ತನ್ನು ಕದ್ದರೆ ಕಳ್ಳ. ಇನ್ನೊಬ್ಬರ ಸೊತ್ತು ಅಂತ ಇದೆ ಏನು? ಎಲ್ಲವೂ ಅವನದ್ದೇ. ಈಶಾವಾಸ್ಯಮಿದಂ ಸರ್ವಂ. ಆದರೂ ಕಳ್ಳನಂತೆ ನಾಟಕ ಆಡಿ, ಕಳ್ಳನಂತೆ ಸಿಕ್ಕ ಹಾಕಿಕೊಂಡು ಇವೆಲ್ಲ ಮಾಡಿದ್ದ್ಯಾಕೆ? ಶ್ರೀಮದಾಚಾರ್ಯ ಹೇಳಿದ್ರು, 2 ತರಹದ ಗೋಪಿಕಾಸ್ತ್ರೀಯರಿದ್ರಂತೆ. ಎಲ್ಲ ಕಾಲದಲ್ಲಿ ಇರ್ತಾರೆ. ಕೆಲವರು ತುಂಬ ಪುಣ್ಯವನ್ನು ಮಾಡಿದವರು, ಅಂದರೆ ಎಲ್ಲ ವ್ರತ ನಿಯಮಗಳನ್ನು ಮಾಡಿ 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 ಜಾಸ್ತಿ ಪುಣ್ಯವನ್ನು ಗಳಿಸಿದವರು ಕೆಲವರು. ಇನ್ನು ಕೆಲವರು ಮಾಡ್ತೀವಿ ಅಂಥೇಳಿ ಯಾವುದು ಮಾಡದೆ ತಣ್ಣ ಕೂತವರು. 2 ತರಹದ ಜನ ಇದ್ದರು. ಕೃಷ್ಣ ಏನು ಮಾಡ್ದ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಜಾಸ್ತಿ ಪುಣ್ಯ ಮಾಡಿದವರದು ಕಮ್ಮಿ ಮಾಡಬೇಕು, ಕಡಿಮೆ ಪುಣ್ಯ ಮಾಡಿದವ್ರದನ್ನು ಸರಿ ಮಾಡಿ ಇಬ್ಬರನ್ನು ಉದ್ಧಾರ ಮಾಡಬೇಕಾಗಿತ್ತು. ಅದಕ್ಕೆ ಕೃಷ್ಣ ಮಾಡಿದಂತಹ ಒಂದು ವಿಶೇಷವಾದ ಅನುಗ್ರಹ ಏನು ಅಂದರೆ, ಹೆಚ್ಚಿನ ಪುಣ್ಯ ಮಾಡಿದವರ ಮನೆಗೆ ಹೋದಾಗ ಬೈಯೋ ಬುದ್ಧಿಯನ್ನು ದೇವರೇ ಪ್ರೇರಣೆ ಮಾಡಿ ಬೈದದ್ದಕ್ಕೆ ಪುಣ್ಯನೂ ಹೋಯಿತು, ಬೆಣ್ಣೆನೂ ಹೋಯಿತು. ಕಡಿಮೆ ಪುಣ್ಯ ಮಾಡಿದವರ ಮನೆಗೆ ಹೋದಾಗ ನಮಸ್ಕಾರ ಮಾಡುವ ಬುದ್ಧಿಯನ್ನು ದೇವರು ಕೊಟ್ಟು, ಕೃಷ್ಣ ಇಷ್ಟು ದಿವಸ ನಿನ್ನ ಹೆಸರು ಹೇಳಿ ನಾವು ತಿಂತಾ ಇದ್ವಿ, ಕೃಷ್ಣಾರ್ಪಣಮಸ್ತು ಅಂದರು. ಅಂದದ್ದಕ್ಕೆ ಬೆಣ್ಣೆನೂ ಉಳೀತು, ಪುಣ್ಯನೂ ಉಳೀತು. ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳಲಿಕ್ಕೆ ಕೃಷ್ಣ ಹೋದದ್ದಲ್ಲ. ಯಾಕೆ ಅಂದರೆ ಅವನು ನಿತ್ಯ ತೃಪ್ತ. ಅಕೃಧ್ಯತಾಂ ಕೇಶವೋ ಅನುಗ್ರಹಾಯ. ಸುಲಭವಾದ ಪದ್ಯ ಅದು. ಹೆಚ್ಚು ವ್ಯಾಖ್ಯಾನ ಸಂಸ್ಕೃತ ಜ್ಞಾನ ಇಲ್ಲದವರೆಗೂ ಅರ್ಥ ಆಗುವಂತೆ ಆಚಾರ್ಯರು ಅಕೃಧ್ಯತಾಂ. ಕ್ರೋಧ ಅಂದರೆ ಕೋಪ, ಅಕ್ರೋಧ ಅಂದರೆ ಕೋಪ ಇಲ್ಲದವರು. ಅಂಥವರ ಮೇಲೆ ಕೇಶವ ಅನುಗ್ರಹಾಯ, ಕೃಷ್ಣ ಅನುಗ್ರಹ ಮಾಡುವ ಸಲುವಾಗಿ ಶುಭಂ ಸ್ವಯೋಗ್ಯಾತ್ ಅಧಿಕಂ ನಿಹಂತುಂ. ಶುಭಂ ಅಂದರೆ ಪುಣ್ಯವನ್ನು, ಸ್ವಯೋಗ್ಯಾತ್ ಅಧಿಕಂ ಶುಭಂ ನಿಹಂತುಂ. ತಮ್ಮ ಯೋಗ್ಯತೆ ಮೀರಿ ಮಾಡಿದ ಪುಣ್ಯವನ್ನು ನಾಶ ಮಾಡಲಿಕ್ಕೆ ಅಕೃಧ್ಯತಾಂ ಕೇಶವೋ ಅನುಗ್ರಹಾಯ. ಇದು ಕ್ರೋಧ ಮಾಡಿಕೊಳ್ಳದವರ ಮೇಲೆ ಅನುಗ್ರಹ. ಕ್ರೋಧ ಮಾಡಿದವರ ಮೇಲೆ ಹೆಚ್ಚಿನ ಪುಣ್ಯವನ್ನು ಕಟ್ ಮಾಡಲಿಕ್ಕೆ. ಶುಭಂ ಸ್ವಯೋಗ್ಯಾದಧಿಕಂ ನಿಹಂತುಂ ಸಕೃಧ್ಯತಾಂ. ಕ್ರೋಧದಿಂದ ಸಹಿತರು. ನವನೀತಾದಿ ಮುಷ್ಟನ್ ಚಚಾರ ದೇವೋ
ನಿಜ ಸತ್ಸುಖಾಂಬುದಿ. ಜ್ಞಾನಾನಂದ ಪರಿಪೂರ್ಣನಾದ ದೇವರಿಗೆ ಯಾವ ಬೆಣ್ಣೆ ಯಾವ ನೀರು ನಿತ್ಯ ತೃಪ್ತ ಅವನು. ಇದನ್ನು ಹೀಗೆ ಚಿಂತನೆ ಮಾಡಿ ಅಂತಾರೆ. ಸರಿ, ಹೆಣ್ಣು ಮಕ್ಕಳೆಲ್ಲ ಒಂದು ಸಂಘ ಮಾಡಿಕೊಂಡ್ರು. ಈ ಯಶೋದನ್ನು ನಂಬಿದ್ರೆ ಆಗಲ್ಲ, ಬಿಡಲ್ಲ. ಅವಳ ಮಗಂಗೆ ಹೇಳಲ್ಲ, ಬರೀ ಇವ್ರಿಗೆ ಐಡಿಯಾ ಹೇಳು. ಇವರೆಲ್ಲ ಒಂದು ಸಂಘ ಮಾಡಿ ಕೃಷ್ಣನ ಚೇಷ್ಟಾ ವಿಮೋಚನಾ ಸಂಘ ಒಂದು 3,333 ರೂಪಾಯಿ ಅಧಿಕ ಮಾಸದ ನಿಮಿತ್ತದಿಂದ ಮೆಂಬರ್ಶಿಪ್ಗೆ ಒಂದು ಬಂಗಾರದ ಉಡದಾರ, ಅದಕ್ಕೆ 33 ಗಂಟೆ ಮಾಡಿಸಿ ಯಶೋದಂಗೆ ಕೊಟ್ಟು, ಯಶೋದ ನಿನ್ನ ಮಗನ ಕಟ್ಟು. ಯಶೋದ ಅಂದ್ಲು, ಬಂಗಾರದ ಕೊಡ್ತಾ ಇದ್ದೀರಿ, ಯಾರು ಏನು ಹೇಳ್ರಿ, ನೀ ಹೇಳಿದ್ರೆ ಬೈತಿ ಅಂದರು. ಬೈಯಲ್ಲ, ಹೇಳ್ರಿ. ಕೃಷ್ಣನ ಚೇಷ್ಟಾ ವಿಮೋಚನಾ ಸಂಘ ಅಂದರೂ ಬೇಕಾಗಿಲ್ಲ ಅಂದವಳು. ಕೃಷ್ಣ ಓಡಿ ಬಂದ, ಅಮ್ಮ ತಗೊಳ್ಳಿ, ಬೈತಾರೆ ಕಂದ, ಬೈಯೋರೇ ಕೊಡೋದು. ಆಂಟಿ ಇನ್ನೂ ಬೈರಿ, ಕವಚಾನು ಮಾಡಿಸ್ರಿ. ಮಾಡಿಸ್ತೀವಿ, ಈಗಂತೂ ಇದನ್ನು ಕಟ್ಕೋ. ಕಟ್ಟಿಕೊಂಡ, ಓಡಾಡೋ ಕಾಲಕ್ಕೆಲ್ಲ ಶಬ್ದ, ಗಪ್ ಚುಪ್ ಅನ್ರಿ ಅಂದ. ಸುಮ್ಮನಾದು. ಯಾರದೋ ಮನೆಯ ಪಾತ್ರೆಯಲ್ಲಿ ಕೈ ಹಾಕಿ ಬೆಣ್ಣೆಯನ್ನು ತೆಗೆದು ಬಾಯಲ್ಲಿ ಇಟ್ಕೋಬೇಕು. 33 ಗಂಟೆ ಹೊಡ್ಕೊಳ್ತು. ಇದನ್ನು ನಮ್ಮ ದಾಸರೊಬ್ಬರು ಸುಂದರವಾಗಿ ಮುಂಡಿಗೆ ಮಾಡಿ ಕೊಟ್ಟ್ಯಾರ. ಏನು ಆ ಪ್ರಸಂಗ ಹೇಗಿತ್ತು? ನಕ್ಷತ್ರ ಸುತನನು ಜನೋದು ದಿನ ನಕ್ಷತ್ರದೊಳಿದ್ದ ನವನೀತಮಂ ನಕ್ಷತ್ರದಿಂ ತೆಗೆದು ನಕ್ಷತ್ರ ಬಂದಂತೆ ಎಸೆಯುತ್ತಿರಲ್ ಆ ಸಪ್ಪಳವಂ ನಕ್ಷತ್ರ ರಾಜಮುಖಿಯೋರ್ವಳ್ ನಕ್ಷತ್ರದಿಂ ಕೇಳಿ ಬೆನ್ನಟ್ಟಿ ಬರಲ್ ನಕ್ಷತ್ರ ಶಯನ ನಕ್ಷತ್ರವಂ ಕೊಡದೆ ನಿಜ ಮಂದಿರದ ನಕ್ಷತ್ರದೊಳ್ ಅಡಗಿ ನಿಂತ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮನು ಅನವರತ. ಅನೇಕ ಬಾರಿ ಕೇಳಿದಿರಿ, ನಿಮಗೆ ಅದು ಗೊತ್ತು. ದೇವರ ಮಹಿಮೆಯನ್ನು ಮತ್ತೆ ಮತ್ತೆ ಕೇಳಿ ಅಂತ. ನಕ್ಷತ್ರ ಸುತನ ಅನುಜ, ಅಲ್ಯಾವ ನಕ್ಷತ್ರ? ರೋಹಿಣಿ. ರೋಹಿಣಿ ಸುತ ಬಲರಾಮ, ಅವನ ಅನುಜ ಕೃಷ್ಣ. ನಕ್ಷತ್ರ ಸುತನ ಅನುಜನೊಂದು ದಿನ ಬೆಣ್ಣೆಯನ್ನು ತೆಗೆದುಕೊಂಡ. ಎಲ್ಲಿತ್ತು ಬೆಣ್ಣೆ ಅಂದರೆ ನಕ್ಷತ್ರದಲ್ಲಿತ್ತು. ಅದ್ಯಾವುದು? ಭರಣಿಯೊಳಿದ್ದ ನವನೀತಮಂ, ತೆಗೆದದ್ದು ನಕ್ಷತ್ರದಿಂದ. ಹಸ್ತದಿಂ ತೆಗೆದು ಅದನ್ನು ಕಂಡಲ್ಲಿ ಬಿಸಾಕ್ತಾ ಇದ್ದ. ಅದು ಹೇಗಿತ್ತು? ಚಿತ್ತಕ್ಕೆ ಬಂದಂತೆ ಎಸೆಯುತ್ತಿರಲ್, ಮನಸ್ಸಿಗೆ ಬಂದಂತೆ ಬಿಸಾಕ್ತಾ. ಆ ಚಿತ್ತ ನಕ್ಷತ್ರ. ಆ ಸಪ್ಪಳವಂ ನಕ್ಷತ್ರ ರಾಜಮುಖಿ, ಚಂದ್ರಮುಖಿ ಅಂತ ಹೆಣ್ಣು ಮಕ್ಕಳನ್ನು ಸಹಜವಾಗಿ ಕರೆಯೋದುಂಟು. ಚಂದ್ರಮುಖಿಯೋರ್ವಳ್, ಆ ಶಬ್ದ ಕೇಳಿದ್ದವಳಿಗೆ ನಕ್ಷತ್ರದಿಂದ. ಅದ್ಯಾವುದು? ಶ್ರವಣದಿಂ ಕೇಳಿ, ಶ್ರವಣ ನಕ್ಷತ್ರ. ಬೆನ್ನಟ್ಟಿ ಬರಲ್, ಇವನು ದೇವರು ಮಲಗೋದು ನಕ್ಷತ್ರದ ಮೇಲಂತ. ನಕ್ಷತ್ರ ಶಯನ, ಸರ್ಪಶಯನ, ಅವನು ಸರ್ಪದ ಮೇಲೆ ಮಲಗ್ತಾನೆ, ಅನಂತ ಪದ್ಮನಾಭ. ನಕ್ಷತ್ರ ಶಯನ, ನಕ್ಷತ್ರವಂ ಕೊಡದೆ, ಉತ್ತರವಂ ಕೊಡದೆ, ಉತ್ತರ ನಕ್ಷತ್ರ. ಅವರ ಮನೆಯಲ್ಲೇ, ಯಾರ ಮನೆಯಲ್ಲಿ ಕಳ್ಳತನಕ್ಕೆ ಬಂದಿದ್ನೋ ಅವರ ಮನೆಯಲ್ಲೇ ಹೋಗಿ ನಿಂತ. ಎಲ್ಲಿ ನಿಂತ? ಒಂದು ನಕ್ಷತ್ರದಲ್ಲಿ ನಿಂತ. ಅದ್ಯಾವ ನಕ್ಷತ್ರ ಅಂದರು? ಮೂಲ್ಯಾಗ ಹೋಗಿ ನಿಂತ, ಮೂಲ ನಕ್ಷತ್ರ ಅಂದರು. ಅವಳು ಬಂದು ಹಿಡ್ಕೊಂಡು ಎಲ್ಲ ಕರಲ್ಲು. ಗೀತಮ್ಮ, ಸೀತಮ್ಮ, ಸೀತಾಬಾ, ಆ ಬಾ ಈ ಬಾ ಎಲ್ಲ ಬಂದರು. ಕೈಕಾಲು ಕಟ್ಟಿ ಎಳ್ಕೊಂಡು ಹೊರಟು. ಯಶೋದ ಬಾ, ಏನಂತ್ಯೋ ಅನ್ನು. ನೀಲವರ್ಣನೆ ಕೃಷ್ಣ ನಾರಿಯೇರು ನಿನ್ನ ಬಲು ಚೋರನೆಂದೆನುವರಲ್ಲೋ ತಮ್ಮ. ಕಳ್ಳ ಅಂತಾರಲ್ಲ ಕಂದ, ಏನು ಕಡಿಮೆ ನಿಂಗೆ ಮನೆಯಲ್ಲಿ? ಅಮ್ಮ ಅವ್ರ ಮಾತು ಕಟ್ಕೋಬೇಡ, ಗಯ್ಯಾಳಿ ಗಂಗಮ್ಮಂದ್ರು ಅಂತ. ಗಯ್ಯಾಳಿ ಶಠವಿಯರ ನುಡಿ ಕೇಳಿ ಎನ್ನೋಳು ನೀ ಕೋಪವ ಮಾಡದಿರಮ್ಮ ಗೋಪ್ಯಮ್ಮ. ಕಂಪ್ಲೇಂಟ್ ಏನು ಹೇಳು? ಬಡವರ ಮನೆಗೋಗಿ ಕೊಡಹಾಲು ಮೊಸರನ್ನು ಮೆದ್ದು ಬಂದೆಂತಲ್ಲೋ ತಮ್ಮ. ನಾ ಹುಡುಗ ಕೊಡಹಾಲ ಕುಡಿಯುವುದು ಹ್ಯಾಂಗಮ್ಮ, ಯಥಾರ್ಥವ ಮಾಡಿಸಮ್ಮ ಗೋಪ್ಯಮ್ಮ. ದೇವರಾಣೆ ಕುಡುದಿಲ್ಲ ಅಂದ್ರೆ ಇನ್ಯಾವ ದೇವರು ನಿನಕಿನ್ನ ದೊಡ್ಡವನು? ಸುಳ್ಳ್ಯಾಕೆ ಹೇಳ್ತಿ ಕೃಷ್ಣ? ಮೈಯೆಲ್ಲ ಆಗಿದೆ. ನೋಡ್ದ, ಹಾಳಾಗಿ ಹೋಗ, ಒರೆಸ್ಕೊಳ್ಳಿಲ್ವೇ, ಗಡಿಬಿಡಿಲಿ ಬಂದೆ. ನಾವು ತಿಂದಿಲ್ಲ, ಬರೀ ಅಂತಾರವ್ರು. ಅದೆಲ್ಲ ಹೋಗಲು ಕೃಷ್ಣ. ಜಾರ ಅಂತಾರಲ್ಲ, ಚೋರತನ ಆಗಿರಲಿ ನಾರಿಯರು ನಿನ್ನ
ನಿನ್ನ ಬಲು ಜಾರನೆಂದೆನುವರಲ್ಲೋ ತಮ್ಮ. ಯಾರಂದರು? ಎಲ್ಲರೂ ಅಂತಾರೆ. ಏನು ಯಾರಂದರು ಅಂದರೆ ಯಾರೇನು ಹೆದರಲ್ಲ. ಎಲ್ಲ ದಾಸರು ಹಾಡು ಕಟ್ಟಿ ಹಾಡ್ತಾಯಿರು. ಮೆಲ್ಲ ಮೆಲ್ಲನೆ ಬಂದನೆ ಗೋಪ್ಯಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದು ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಪೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಹಾಲ ಮಾರಲು ಹೋದರೆ ನಿನ್ನಯ ಕಂದ ದಾರಿಗೆ ಅಡ್ಡಗಟ್ಟಿದ, ಪಾಲ ಸುಂಕವ ಬೇಡಿ ಕೋಲನೆ ಅಡ್ಡಗಟ್ಟಿ ಶಾಲೆಯ ಸೆಳಕೊಂಡು ಹೇಳದೋಡಿದ ಕೃಷ್ಣ. ಹೌದಾ ಅಮ್ಮ? ಅಲ್ಲೇ ನಾನು ಡೇಟ್ ಆಫ್ ಬರ್ತೇನೆ. ಯಾಕೆ ಅನ್ನೋದು ಹೇಳು. ಮೊನ್ನೆ ಶ್ರಾವಣಕ್ಕೆ 5 ಆಯ್ತಷ್ಟೆ ಅಲ್ಲ. ನಾನು 6 ವರ್ಷದ ಪುಟ್ಟು ಕೂಸು, ಅವರು 16 ವರ್ಷದ ಹೆಸರು ಕತ್ತಿ. ಪಾವೇ ವರ್ಷ ಬೇಡ ಅವ್ರು ಅಂತಾರೆ. ನಾನಾರು ವರುಷದವ 16 ವರುಷದವರಿಗೆ ಹೊರಗೆ ಆಗುವೆನೇನೆ ಗೋಪ್ಯಮ್ಮ. ಮತ್ತು ಯಾಕೆ ನಿನ್ನೆ ಅಂತಾರೆ? ನಾ ಏನು ಮಾಡಲಿ, ನಮ್ಮ ಹಣೆ ಬರಹ ಸರಿ ಇಲ್ಲ. ಈ ಮಧ್ಯ ನಂಗೆ ಗೊತ್ತಿಲ್ಲ. ಗಣಪತಿ ಹಬ್ಬದ ದಿನ ಚಂದ್ರನ ನೋಡಿಬಿಟ್ಟೆ. ನೀ ಶ್ಲೋಕಾನೂ ಹೇಳಿಕೊಟ್ಟಿಲ್ಲ, ಮಠಕ್ಕೂ ಕರ್ಕೊಂಡು ಹೋಗಿಲ್ಲ. ನಾಚೌತಿ ಚಂದ್ರನ್ನ ಕಂಡಿದ್ದರಿಂದೆನಗೆ ಈ ಅಪನಿಂದೆ ಬಂದಿರುವುದಮ್ಮ ಕೇಳಮ್ಮ. ನೀ ಮನೇಲೇ ಇರೋದು. ನಾ ಮನೆಯಲ್ಲಿದ್ದೇನು ಮಾಡಲಿ? ನೀವೊಂದು ಮೂಲೆ, ನಾವೊಂದು ಮೂಲೆ. ನೀವು ಎಳಬತ್ತಿ ಮಾಡು, ನಾ ಮಂಗಳಾರತಿ ಬತ್ತಿ ಮಾಡ್ತೀನಿ. ಅದು ಮುಗಿದೋದ್ರೆ ನಾ ಕಮಲದ ಬತ್ತಿ ಮಾಡ್ತೇನೆ, ನೀನು ಇನ್ಯಾವುದೋ ಬತ್ತಿ ಮಾಡು. ನೋ, ನನ್ನ ಕಥೆ ಕೇಳೋರು ಬತ್ತಿ ಮಾಡಬೇಕು, ನಾ ಮಾಡಲ್ಲ. ನಾ ಮನೇಲಿರಲ್ಲ. ಕೃಷ್ಣ ಏನೇನೋ ಅಂತಾರಿರು. ಸರಿ, ತಾಯಿ ಒತ್ತಾಯ ಮಾಡಿದ್ಲು, ಮನೇಲೇ ಇದ್ದ. ಹೋಗಿ ಮಣ್ಣನ್ನು ತಿಂದು ಬಂದ. ಯಾರೋ ಬಂದು ಹೇಳೋದು, ಕೃಷ್ಣೋ ಮೃದಂ ಭಕ್ಷಿತವಾನ್. ಕೃಷ್ಣ ಮಣ್ಣು ತಿಂದ. ಕೃಷ್ಣ ಬಾಯಿಲಿ ಮಣ್ಣು ತಿಂದ್ಯಾ? ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯಗಿರಸ್ತರಿಹಿ ಸಮಕ್ಷಂ ಪಶ್ಯಮೇ ಮುಖಂ. ನಾನು ತಿಂದಿದ್ದೆ, ಆದರೆ ಬಾಯಿ ನೋಡು, ನಾ ತಿಂದಿಲ್ಲ. ಅಲ್ಲ, ಸತ್ಯಧರ್ಮರಂದರು ತಿಂದು ಯಾಕಿಲ್ಲ ಅಂದದ್ದು? ನಾ ಅನ್ನೋದು ತಿಂದಿಲ್ಲ ಅಂತಲ್ಲ. ನಾ ಅಂದರೆ ಪರಮಪುರುಷ, ನೃ ಶಬ್ದ. ನಾಹಂ ಪರಮಪುರುಷನಾದ ನಾನು ತಿಂದೆ ಏನೀಗ ಅಂದ. ಒಂದು ನಮ್ಮ ಗುರುಗಳು ಇನ್ನೊಂದು ಥರ ಹೇಳಿದ್ದಾರೆ. ಇನ್ನೊಂದು ಥರ ಅಂದರೆ ಇನ್ನೊಂದು ಆಯಾಮದಲ್ಲಿ ಅಭಿನವ ಸತ್ಯಧರ್ಮರು. ತಿನ್ನೋದು ಅಂತ ಯಾವುದನ್ನು ಅಂತೀರಿ? ಹೊರಗಿರೋ ಪದಾರ್ಥವನ್ನು ಬಾಯಲ್ಲಿ ಇಟ್ಕೊಂಡ್ರೆ ತಿಂದ ಅಂತ. ಹಲ್ಲು, ನಾಲಿಗೆ ಇದನ್ನೆಲ್ಲ ತಿಂದ ಅಂತ ಯಾರೋ ಅನ್ನಲ್ಲ, ಒಳಗೆ ಇರತ್ತೆ. ನಾಲಿಗೆಯಿಂದ, ಹಲ್ಲಿನಿಂದ ಅದನ್ನು ತಿಂದ ಅಂತಾರೆ ವಿನಃ ನಾಲಿಗೆನೇ ತಿಂದ ಅಲ್ಲ, ಕಚ್ಕೊಂಡ ಅನ್ಬೋದು ಅಷ್ಟೇ. ಹಾಗಾದರೆ ದೇವರ ಬಾಯಲ್ಲೇ ಎಲ್ಲವೂ ಇದೆ, ಅವನ ಉದರದಲ್ಲೇ ಎಲ್ಲವೂ ಇದೆ. ಹಾಗಾಗಿ ಅವನು ಹೊಸದಾಗಿ ತಿನ್ನೋದಲ್ಲ, ಹೊರಗಿನ ಪದಾರ್ಥ ಒಳಗೆ ಇಟ್ಕೊಂಡಿದ್ದಲ್ಲ, ಒಳಗೆ ಇದ್ದದ್ದದು. ಸುಮ್ಮನೆ ಹೀಗೆ ಲೀಲೆಯನ್ನು ಮಾಡಿ ತೋರಿಸ್ದ. ಪುಟ್ಟ ಬಾಯನ್ನು ತೆಗೆದಾಗ ದೊಡ್ಡ ಬ್ರಹ್ಮಾಂಡವನ್ನೇ ನೋಡಿಬಿಟ್ಲು. ತಲೆ ಕೆಟ್ಟೋಯ್ತೊಳಗೆ. ಇದೇನಿದು? ನನಗೇನಾದರೂ ತಲೆಗೆಲೆ ಸುತ್ತುತ್ತಾ ಇದೆಯೋ? ಹಾಂ, ಕಿಂ ಸ್ವಪ್ನ ಏತತ್ತು ತದೇವ ಮಾಯ ಕಿಮಾಮದೀಯೋ ಬತ ಬುದ್ಧಿಭೇದ. ಕೆಲವೊಮ್ಮೆ ನಮ್ಮ ಮೇಲೆ ನಮಗೆ ಅವಿಶ್ವಾಸ ಬರುತ್ತೆ. ಈ ಕಾಲು ಜೋಮ್ ಹಿಡಿದಿದ್ರೆ ನಮ್ಮ ಕಾಲೋ ಪಕ್ಕದವ್ರ ಕಾಲೋ ಗೊತ್ತಾಗಲ್ಲ. ಪುರಾಣ ಕೇಳ್ತಾ ಆಚಾರ ಮುಖ ನೋಡ್ತಾ ಚುಗುಟಿದ್ರು ಪಕ್ಕದವ್ರದ್ದು ಕಾಲು. ಅವರಂದ್ರು, ನಿಮ್ಮ ಕೈ ಮುರಿಯ, ಯಾಕೆ ಹೀಗೆ ಮಾಡಿದ್ರಿ? ಅಧಿಕ ಮಾಸದಲ್ಲಿ ಅಪೂಪದಾನ ಕೊಡ್ಲಿಕ್ಕಾಗಲಿಲ್ಲ ಅಂದರೆ ಹೀಗೆ ಚುಗುಟಿದ್ರೆ ಅದೇ ಪುಣ್ಯ ಅಂದರು. ನಿಮಗೆ ಚುಗುಟ್ಕೊಳ್ರಿ, ಮಂದಿದು ಯಾಕೆ ಚುಗುಟ್ತೀರಿ ಅಂದ್ರೆ ಅವ್ರು. ಹಾಗೆ ಇವಳಿಗೆ ಇದೇನು ಸ್ವಪ್ನನೋ ನಿಜಾನ? ಆಮೇಲೆ ಗರ್ಗಾಚಾರ್ಯರೇ ಹೇಳಿದರು, ನಿನ್ನ ಮಗ ಅಲ್ಲ ದೇವರವನು ಅಂತ. ವಾದರಾಜ ಸ್ವಾಮಿಗಳಂದರು, ಇಷ್ಟು ಮಣ್ಣನ್ನು ತಿಂದು ಬ್ರಹ್ಮಾಂಡವನ್ನು ತೋರಿಸಿದ್ದರಿಂದ ದೇವರು ಕೊಟ್ಟ ಸಂದೇಶ ಏನು? ಅಹಂ ಸುಪಾತ್ರೆಯ ರಸಯಾ ಪ್ರದತ್ತ ಸಹಸ್ರಧಾಸು ಫಲಿತೇತಿ ಮನ್ಯೆ. ನಿನಗೆ ಬಡತನ ಇದೆ ಅಂದರೆ ಕಾಳಜಿ ಮಾಡಬೇಡ. ದೇವರಿಗೆ ಕೊಡುವ ಪದಾರ್ಥದ ಹಿರಿತನದಕ್ಕಿನ್ನ ಅದರ ಹಿಂದಿರುವ ಭಾವನೆ ತುಂಬ ಮುಖ್ಯ. ಭೂದೇವಿ ಇಷ್ಟು ದೇವರಿಗೆ ಮಣ್ಣನ್ನು ಕೊಟ್ಟು, ನಮ್ಮಪ್ಪ ನನ್ನ ಹತ್ರ ಇರೋದು ಇಷ್ಟೇನೋ, ನಾನು ಶ್ರೀಮಂತಳಲ್ಲ, ನನಗೆ ಅನುಗ್ರಹ ಮಾಡ್ತೀಯ ಅಂದರೆ ಆ ಭೂದೇವಿಯ ಭಕ್ತಿಯನ್ನು ಮೆಚ್ಚಿ ದೇವರು ಅವಳಿಗೆ ಕೊಟ್ಟ ಪುಣ್ಯ ಎಷ್ಟು ಅಂದರೆ ಬ್ರಹ್ಮಾಂಡದಷ್ಟು ಕೊಟ್ಟಂತೆ.
ಹಾಗಾದರೆ ಕೊಡಬೇಕಾದರೆ ಮುಖ್ಯವಾಗಿ ಇರಬೇಕಾದದ್ದು ಭಾವನೆ ಚೆನ್ನಾಗಿರಬೇಕು. ನಾ ಕೊಟ್ಟೆ ದೇವರಂತ ನೋವೇ ಪೆಟ್ಕೊನಾಯನ ನಾಕೊದ್ದು, ನಂದೇನದು ಸ್ವಾಮಿ ನಿಂದೇ ಇದೆಲ್ಲ ಅನ್ನೋ ದೊಡ್ಡದಾಗಿ ಸ್ವೀಕಾರ ಮಾಡ್ತಾನೆ. ಇದನ್ನು ಹೇಳಿ ಇದಾದ ನಂತರದಲ್ಲಿ ಕೃಷ್ಣ ಇವರೇನು ಪುಣ್ಯ ಮಾಡಿದ್ರು, ಹೆತ್ತ ತಂದೆ ತಾಯಿಗೆ ಇಲ್ಲದ ಈ ಭಾಗ್ಯ ಸಾಕು ತಂದೆ ತಾಯಿಗಳಿಗೆ ಇದೆಯಲ್ಲ ಅಂದರೆ, ಈ ಅಧಿಕ ಮಾಸದಲ್ಲಿ ನಾವು ಅಷ್ಟವಸುಗಳು ಅಂತ ಏನು ಹೇಳ್ತೇವೆ, ಅದರಲ್ಲಿ ಒಬ್ಬರು ನಂದ ಯಶೋದಮ್ಮ. ಅವರ ಕಥೆಯನ್ನು ಹೇಳಿದ್ರೆ ತುಂಬ ಪುಣ್ಯ. ಕೃಷ್ಣ ತುಂಬ ಅನುಗ್ರಹ ಮಾಡ್ತಾನೆ. ದ್ರೋಣೋ ವಸೂನಾಂ ಪ್ರವರಃ ಧರಯ ಭಾರ್ಯಯ ಸಹ. ದ್ರೋಣ ಹಾಗೂ ಧರಾದೇವಿ ಅಂತ ಅಷ್ಟವಸುಗಳಲ್ಲಿ ಇವರೊಬ್ಬರು. ಸಾವಿರಾರು ವರ್ಷ ತಪಶ್ಚರ್ಯವನ್ನು ಮಾಡಿದ ಮೇಲೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ಬ್ರಹ್ಮದೇವರು ಕೇಳಿದ್ರು, ಏನು ಬೇಕು? ನಿಮ್ಮಪ್ಪ ನಮ್ಮ ಮನೆಯಲ್ಲಿ ಪುಟ್ಟ ಕೂಸಾಗಿ ಆಟ ಆಡಬೇಕು, ನಿಮ್ಮ ತಂದೆಯ ಅಂದರೆ ಭಗವಂತನ ಬಾಲಲೀಲೆ ನೋಡಬೇಕು. ಬ್ರಹ್ಮದೇವರು ತಥಾಸ್ತು ಅಂದರು. ಆಮೇಲೆ ದೇವರಿಗೆ ಹೇಳಿದ್ದು, ಭಗವಂತ ನಿನ್ನ ಹೆಸರಲ್ಲೊಂದು ಅಪಾಯಿಂಟ್ಮೆಂಟ್ ಕೊಟ್ಟೇನೆ, ಅವರ ಮನೆಯಲ್ಲಿ ನೀನು ಬಾಲಲೀಲೆ ತೋರಿಸ್ಬೇಕು, ಅವರು ನಿಂಗೆ ಏಟು ಕೊಡ್ತಾರೆ, ಸುಮ್ಮನಿರಬೇಕು. ಕೃಷ್ಣ ಅಂದರೆ ಇಂಥವೆಲ್ಲ ಅಪಾಯಿಂಟ್ಮೆಂಟ್ ಯಾಕೆ ಕೊಡ್ತೀಯೋ, ಈ ಸಲ ಕೊಟ್ಟಿದ್ದೀ ಮಾಡ್ತೇನೆ, ಮುಂದೆ ಕೊಡಬೇಡ. ಅದೇನು ಅಂದಿಲ್ಲ ದೇವರು. ಮುಖ್ಯವಾಗಿ ವಿಕನ ಸಾರ್ಚಿತೋ ವಿಶ್ವಗುಪ್ತ, ದೇವರ ಕರುಣೆ ತುಂಬ ದೊಡ್ಡದ್ರಿ. ಅಂಥ ದೇವರು ಪುಟ್ಟ ಕೂಸಾಗಿ ಅಮ್ಮ 2 ಏಟು ಹೊಡೆದಾಗ ಕಣ್ಣೀರನ್ನು ಹಾಕಿ, ಅಮ್ಮ ಗುಮ್ಮಂಗೆ ಇಟ್ಕೊಡ್ಬೇಡ, ನಂಗೆ ಭಯ ಆಗತ್ತೆ, ಗುಮ್ಮನ ಕರೆಯದಿರೇ ನಮ್ಮಮ್ಮ. ಎಂಥ ಭಾಗ್ಯರಿ ಯಶೋದಂದು. ಇವೆಲ್ಲ ಅವಳಿಗಾಗಿ ಮಾಡಿ ತೋರಿಸೋನಲ್ಲ, ತುಂಬ ದೊಡ್ಡ ಕರುಣೆ ಭಗವಂತನದು. ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಸಕವುದೇವಾನ್ ಸಾತ್ವತಾಂಕುಲೇ. ಇದನ್ನೇ ಮುಂದೆ ಗೋಪಿಕಾಸ್ತ್ರೀಯರು ಅಂದದ್ದು. ಇದೆಲ್ಲ ಆದ ಮೇಲೆ ಭಗವಂತ ನಾನಾ ಲೀಲೆಗಳನ್ನು ಮಾಡಿದ. ಮುಂದೇನು ಅಂದಾಗ, ಏಕದಾ ಗೃಹದಾಸೀಶು ಯಶೋದಾ ನಂದಗೇಹಿನಿ ಕರ್ಮಾಂತರ ನಿಯುಕ್ತಾಸು ನಿರ್ಮಮಂಥ ಸ್ವಯಂ ದಧಿ. ತಾನೇ ಮೊಸರು ಕಡಿತಾ ಇದ್ಲು. ಕೃಷ್ಣ ಬಂದ, ಅಮ್ಮ ಹಸಿವು ಅಂದ. ತಡೆಯ ಮೇಲೆ ಹಾಕಿಕೊಂಡು ಸ್ತನ್ಯಪಾನ ಮಾಡಿಸ್ತಾ ಇದ್ಲು. ಇಲ್ಲೊಂದು ಅಂಶವನ್ನು ವಾದಿರಾಜರು ಒಂದು ತತ್ವವನ್ನು ತಿಳಿಸ್ತಾರೆ. ಕೃಷ್ಣನೇ ಒಲಿದು ಬಂದು ತೊಡೆಯ ಮೇಲೆ ಮಲಗಬೇಕಾದರೆ ತುಂಬ ಪುಣ್ಯ ಇದ್ದರೆ ಸಾಧ್ಯ. ಏನು ಪುಣ್ಯ ಇತ್ತು ಇಲ್ಲಿ? ಏನಂದರೆ, ಕೃಷ್ಣ ಬರಬೇಕಾದರೆ ಕ್ಷೌಮಮ್ಮ ಸಹ ಋತು ಕಟಿತಟಿ, ಮೊಸರನ್ನು ಕಡಿತಾ ಇದ್ಲು. ಕಡಿಯಬೇಕಾದರೆ ಕ್ಷೌಮಮ್ಮ ಸ ಪೃತು ಕಟಿತಟೆ ಬಿಭ್ರತಿ ಸೂತ್ರನದ್ದಂ ಪುತ್ರ ಸ್ನೇಹಸ್ರತ ಕುಚಯುಗಂ ಜಾತಕಂ ಪಂಚ ಸುಬ್ರೂ ರಜ್ವಾಕರಶ್ರಮ ಭುಜ ಚಲತ್ ಕಂಕಣೋ ಕುಂಡಲೇ ಚ ಸ್ವಿನ್ನಂ ವಕ್ತ್ರಂ ಕವರ ವಿಗಲನ್ಮಾಲತಿ ನಿರ್ಮಮಂಥ. ಯಾನಿ ಯಾನಿ ಗೀತಾನಿ ತದ್ಬಾಲಚರಿತಾನಿ ಚ ದಧಿ ನಿರ್ಮಥನೆ ಕಾಲೇ ಸ್ಮರಂತಿ ತಾನ್ ಅಗಾಯತ. ಮೊಸರು ಕಡಿಬೇಕಾದ್ರೆ ಕೃಷ್ಣ ಮಾಡಿದ ಎಲ್ಲ ಲೀಲೆಗಳನ್ನು ಗಾನ ರೂಪದಲ್ಲಿ ಹಾಡ್ತಾ ಮೊಸರು ಕಡಿತಾಳು. ಸೊ ಗಾನದಿಂದ ಗೊತ್ತಾಯಿತು ಜ್ಞಾನ ಇದೆ ಅಂತ, ಭಕ್ತಿ ಇದೆ ಅಂತ ಹೇಗೆ ಗೊತ್ತಾಯಿತು? ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿತಾ ಇದೆ, ಹೃದಯ ಕರಗಿ ಬರುವ ಅಕ್ನಾಲೆಜ್ಮೆಂಟ್ ಅಂತದ್ದು ಭಕ್ತಿ ಇದ್ದರೆ. ಇನ್ನು ವೈರಾಗ್ಯ ಇದೆ ಅಂತ ಹೇಗೆ ಗೊತ್ತಾಯಿತು? ಮುಡಿದ ಹೂವು ಅಡಿಗೆ ಬಿತ್ತು ಮತ್ತೆ ಇಟ್ಕೊಳ್ಳಿಲ್ಲ ಅಂತ ಭಾಗವತ ಹೇಳ್ತು. ಈ ಮೂರನ್ನು ನೋಡಿದ್ದರಿಂದ ಜ್ಞಾನ, ಭಕ್ತಿ, ವೈರಾಗ್ಯ. ಗಾನದಿಂದ ಜ್ಞಾನ, ಕಣ್ಣೀರಿನಿಂದ ವೈರಾಗ್ಯ, ಹೂವನ್ನು ಮತ್ತೆ ಎತ್ತಿಟ್ಟುಕೊಳ್ಳದೇ ಇದ್ದದ್ದರಿಂದ ಅವಳಿಗೆ ಆ ವೈರಾಗ್ಯ ಇದೆ ಅಂತ. ಭಕ್ತಿ ಕಣ್ಣೀರಿನಿಂದ ನನಗೆ ಗೊತ್ತಾಯಿತು ಅಂತ. ಕೃಷ್ಣ ಬಂದ, ತೊಡೆಯ ಮೇಲೆ ಮಲಗಿಸಿ ಸ್ತನ್ಯಪಾನವನ್ನು ಮಾಡಿಸ್ತಾ ಇದ್ದಾಳೆ. 1 ಲೀಟ್ರ್ ಹಾಲು ಅಲ್ಲಿ ಅಡಿಗೆ ಮನೇಲಿ ಇಟ್ಟಿದ್ಲು, ಉಕ್ಕಲಿಕ್ಕೆ ಬಂತು. ಕೃಷ್ಣನ ಕುಕ್ಕದ್ಲು, ಹೊಡಿಬಿಟ್ಟು. ಕೃಷ್ಣ ಅಂದ, ಕ್ಷೀರಸಾಗರದ ಓನರ್ರೇ ನಾನು, ಪುರುಷೋತ್ತಮ. ನಿನ್ನ ತೊಡೆಯ ಮೇಲೆ ಮಲಗಬೇಕಾದ್ರೆ ಕೋಟಿ ಕೋಟಿ ಜನ್ಮದ ಪುಣ್ಯ ಬೇಕು. ಅಂಥದ್ದು ನನಗಿಂತ ನಿನಗೆ ಹಾಲು ಹೆಚ್ಚಾಯ್ತಲ್ಲ, ಕ್ಯಾ ಹಾಲ ಹೇ ಅಂದ. ದೇವರನ್ನು ಮಾಡ್ತೀನಿ ನಿನಗೆ ಅಂಥೇಳಿ ಮೊದಲೇ ಕಲ್ಲೆಲ್ಲ ತಂದಿದ್ದ. ಅಲ್ಲಿ ಹೋಗೋದ್ರಲ್ಲಿ ಹಾಲೆ ಉಕ್ಕೋಯ್ತು. ಕಲ್ಲು ತೆಗೆದುಕೊಂಡು ಬಂದದ್ದು ಹೊಡೆದ. ಮನೆಯಲ್ಲಿದ್ದ ಬದ್ದೆ ಎಲ್ಲ ಮೊಸರು ಹಾಲು ಗಡಿಗೆ ಒಡೆದು ಚೆಲ್ಲಿ ಮನೆಯೆಲ್ಲ ರಾಡಿ. ಕೃಷ್ಣ ನೀನು ಬಿಡಲ್ಲ ಅಂತ ಕೋಲಿ ಹಿಡ್ಕೊಂಬಂದು, ಬಾ ನೋಡೋಣ ಅಂದ. ರನ್ನಿಂಗ್ ರೇಸ್. ಇವನೇನು ಮಾಡ್ದ, ಒಂದು ಗಡಿಗೆ ಬೆಣ್ಣೆ ತಗೊಂಡು ಒಂದು ಬೆಕ್ಕಗೆ ಬೆಣ್ಣೆ ಅಲಂಕಾರ 33 ಸಲ ಹಚ್ಚಿದ. ಪುರುಷೋತ್ತಮ ಪ್ರಿಯತಾಮಂತ ಮ್ಯಾವ್ ಮ್ಯಾವ್ ಅಂತ ಹೇಳಿ ಅದು ಸರಿ ಅಟ್ಟಿಸಿಕೊಂಡು ಬಂದ್ಲು. ಬೆಣ್ಣೆನ ಹಾಳು ಮಾಡ್ತೀಯ ಪಾಪಿ ಅಂತ. ಸಿಗಬೇಕಲ್ರಿ ದೇವರು. ಅಟ್ಟಿಸಿಕೊಂಡು ಹೋದ್ಲು. ಕಡೆಗೆ ಒಂದು ಸ್ಥಳದಲ್ಲಿ ನಿಂತುಬಿಟ್ಲು. ಆಗಲ್ಲ ಕೃಷ್ಣ ಅಂತ.
ಕೃಷ್ಣನೇ ಬಂದು ಅಮ್ಮನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಂತೆ. ಅಲ್ಲ ರೀ, ಈಗ ಹೇಳಿದ್ರಿ ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಅಂತ, ಈಗೇನಿತ್ತು ಸಿಕ್ಕಿ ಹಾಕಿಕೊಳ್ಳುವಂಥದ್ದು? ರಾಜರಂದರು ಈಗೂ ಒಂದು ಪುಣ್ಯ ಇದೆ. ಏನದು ಪುಣ್ಯ? ಕೃಷ್ಣನ ಹಿಂದೆ ಓಡಿದ್ದಕ್ಕೆ ತೀರ್ಥಯಾತ್ರೆ ಮಾಡಿದ ಪುಣ್ಯವನ್ನು ಕೊಟ್ಟಂತೆ ಸ್ವಾಮಿ. ಪರಾನು ಯಾತ್ರಾರ್ಜಿತ ಪುಣ್ಯ ಪಾತ್ರಿ. ನಡೆಯೋದಾದ್ರೆ ದೊಡ್ಡವರ ಹಿಂದೆ ನಡೀರಿ, ಅಥವಾ ದೊಡ್ಡವರು ನಡೆದಂತೆ ನಡೀರಿ ಅಂತಾರೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತ್ರ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡುವುದೇ ಫಲವಿದು ಬಾಳದುದಕ್ಕೆ. ಇದಾದ ಮೇಲೆ ಮನೆಗೆ ಎಳೆದುಕೊಂಡು ಬಂದು ಕಟ್ಟಿ ಹಾಕಲು 2 ಇಂಚ್ ಕಮ್ಮಿ ಆಯಿತು ಅನ್ನತ್ತೆ ಭಾಗವತ. ವಾದಿರಾಜರು ಮತ್ತೆ ಅಂದರು, 2 ಇಂಚ್ ಯಾಕೆ ಕಮ್ಮಿ ಆಯಿತು ಅಂದರೆ ದೇವರನ್ನು ಕಟ್ಟಲಿಕ್ಕೆ 3 ಇಂಚು ಬೇಕು. ಜ್ಞಾನ ಭಕ್ತಿ ವೈರಾಗ್ಯ ಅವಳಲ್ಲಿ ಒಂದಿದೆ, 2 ಇಲ್ಲ. ಅದು ಇದ್ದದ್ದು ಯಾವುದು? ಭಕ್ತಿ ಇದೆ, ಪ್ರೀತಿ ಇದೆ, ಅದೇ ಭಕ್ತಿ. ಜ್ಞಾನ ವೈರಾಗ್ಯ ಇಲ್ಲ. ಕಡೆಗೆ ಅವಳಂದು, ನೀನು ನನ್ನ ಮಗ ಅಲ್ಲ, ನಿನ್ನನ್ನು ನಾನು ಬಂಧಿಸಲಿಕ್ಕೆ ಆಗಲ್ಲ. ಹಾಗಾದರೆ ದೇವರಂದ, ಇಷ್ಟೇ ಉದ್ದದ ಹಗ್ಗ ಸಾಕು ಅಂತ. ದೇವರು ಕಟ್ಟು ಬೀಳೋದು ಕೇವಲ ಜ್ಞಾನ ಭಕ್ತಿ ವೈರಾಗ್ಯವೆಂಬ ಹಗ್ಗಕ್ಕಂತ. ದೇವರು ಪೆಟ್ಟಿಗೆ ಕಟ್ಬೋದು, ದೇವರನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಕಟ್ಟಿ ಹಾಕಿದಾಳೆ. ವರಳಕಲ್ಲ ಸಮೇತ ಆಚೆ ಬಂದು ಮನೆ ಮುಂದೆ ಇದ್ದ 2 ದೊಡ್ಡ ಗಿಡ ಅರ್ಜುನ ವೃಕ್ಷ ಅಂತ ಬೀಳಿಸ್ದ. ಅದು ಬಿದ್ದ ಶಬ್ದ ಕೇಳಿ ಎಲ್ಲ ಎದೆ ಹೊಡೆದ್ಯಾರೆ. ಆ ಗಿಡದ ಒಳಗಿಂದ ಇಬ್ಬರು ಬಂದರು. ನಲಕೂಬರ ಮಣಿಗ್ರೀವ ಅಂತ ಧುನೀಚಮು ಅನ್ನೋ ರಾಕ್ಷಸರು ಹೋದರು ಅಂತ ತತ್ವನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯರು. 2 ರಾಕ್ಷಸರು ಸತ್ತರು, 2 ಸಜ್ಜನರು ಉದ್ಧಾರವೂ ಆದರು. ವಾಣಿ ಗುಣಾನು ಕಥನೆ ಶ್ರವಣೌ ಕಥಾಯ ಹಸ್ತೌ ಚ ಕರಮ ಸುಮನಸ್ತವ ಪಾದಯೋರ್ನೋ ಸ್ಮೃತ್ಯಾಂ ಶಿರಸ್ತವ ಸುರ ಪ್ರವರ ಪ್ರಣಾಮೆ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ಭಗವಂತ, ಇನ್ನು ಮುಂದೆ ನಮ್ಮ ಮಾತು ಆಡೋದಾದರೆ ನಿನ್ನ ಸ್ತೋತ್ರ ಮಾಡಲಿ, ನಮ್ಮ ಕಿವಿಗಳು ಕೇವಲ ನಿನ್ನ ಕಥೆಯನ್ನು ಕೇಳಲಿ, ಎಲ್ಲ ಅವಯವಗಳು ನಿನಗಾಗಿ ಮೀಸಲಿರಲಿ ಅಂತ ಪ್ರಾರ್ಥನೆ ಮಾಡಿದರು. ಉದ್ಧಾರ ಮಾಡಿ ಕಳಿಸ್ದ. ಇದಾದ ಮೇಲೆ ಎಲ್ಲ ನೋಡಿದ್ರು, ಅದು ಒರಳಕಲ್ಲು ಕಟ್ಕೊಂಡು ಓಡಾಡ್ತಾ ಇದ್ರು ಕೃಷ್ಣ. ಆಶ್ಚರ್ಯ, ಇವರಿಗೆಲ್ಲ ಗೋಪಾಲಕೃಷ್ಣ ಗ್ರೈಂಡರ್ಸ್ ಅಂದರು. ಬೇಡ, ಇವರು ನಡೀರಿ ಪಕ್ಕದ ಊರು ವೃಂದಾವನಕ್ಕೆ ಹೋಗುವ ಅಂತ. ವೃಂದಾವನಕ್ಕೆ ಬಂದ್ಯಾರೆ. ಅಲ್ಲಿ ಒಬ್ಬ ಅಸುರ, ಬಕಪಕ್ಷಿಯ ರೂಪದಲ್ಲಿ ಬಂದ ಬಕಾಸುರ, ಅವನನ್ನು ಸಂಹಾರ ಮಾಡಿದ. ಮತ್ತೆ ಇನ್ನೂ ಅನೇಕ ಅಸುರರನ್ನು ಸಂಹಾರ ಮಾಡಿ ಆದ ಮೇಲೆ ಪರಮಾತ್ಮ ಒಮ್ಮೆ ಎಲ್ಲರನ್ನ ಕಟ್ಟಿಕೊಂಡು ಯಮುನಾ ತೀರಕ್ಕೆ ಬಂದಾಗ ಕೆಲವರೆಲ್ಲ ಸತ್ತೋದ್ರು, ಕೆಲವರೆಲ್ಲ ಉಸಿರುಗಟ್ಟಿ ಬಿದ್ದಿದ್ದಾರೆ. ಸರ್ವಜ್ಞನಾದ ದೇವರು ಗೊತ್ತಿಲ್ಲದೆ ಏನು ಕೇಳ್ದ, ರಿಕ್ವೆಷನ್ ಲೆಟರ್ ಕೊಟ್ಟರೇನೇ ದೇವರು ಉದ್ಧಾರ ಮಾಡೋದು. ಏನಾಗಿದೆ ಇಲ್ಲಿ? ಇಲ್ಲೊಂದು ಹಾವು ಸೇರಿ ಆಗಾಗ ವಿಷ ಬಿಟ್ಟು ಎಲ್ಲರೂ ಸಾಯುವಂತೆ ಮಾಡುತ್ತೆ. ಓಡಿಸ್ತೀಯಾ? ಆಯಿತು, ಬಲರಾಮಂಗೆ ಹೇಳಬೇಡ್ರಿ. ಯಾಕೆ ಅಂದ, ಅದು ಹಾವು ಅವನು ಹಾವು, ಜಾತಿ ಮೇಲೆ ಪ್ರೀತಿ ಇರ್ತಾವ. ಅಣ್ಣ ಅವನು ಬೇಡ ಅಂದರೆ ಒದಿಯೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಅದಕ್ಕೆ ಒದ್ದು ಆದ ಮೇಲೆ ಫೋನ್ ಮಾಡೋಣ, ಅಣ್ಣ ನಿಮ್ಮ ಫ್ರೆಂಡ್ ಅಂತೆ, ವಿ ಆರ್ ವೆರಿ ಸಾರಿ ಅಂತ. ಕೃಷ್ಣ ಬಂದಿಯಾನೆ. ಒಂದು ಕದಂಬ ವೃಕ್ಷ ಇತ್ತು, ಅದನ್ನು ಹತ್ತಿ ಜಿಗದ. ಹಾವು ಬಂದು ಸುತ್ತಕೊಂಡಿದೆ. ಇಲ್ಲಿ ಬಲರಾಮ ಮಾತ್ರ ಇದ್ದ. ಬಲರಾಮ, ಕೃಷ್ಣ ಬನ್ರಿ. ಕೃಷ್ಣ ಕಾಣಿಸ್ತಾ ಇಲ್ಲ. ಕೇಳ ಅವರನ್ನು ಇವರನ್ನು ಕೇಳಿದ್ರು. ನಮ್ಮ ಕೃಷ್ಣ ಬಂದಿಲ್ಲ. ಇವತ್ತೇನು ಡ್ರೆಸ್ ಮಾಡಿದ್ರಿ? ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲಬೇದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಳು ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ಎಲ್ಲೂ ಇಲ್ಲ ಪಾಪ, ಭಯ ಆಗಿದೆ. ಕೃಷ್ಣ ಎಲ್ಲರಿಗೂ ಒಂದು ಸಂದೇಶ ಕೊಟ್ಟ, ನನ್ನನ್ನು ಮರೆತರೆ ಈ ಎಲ್ಲ ಸಮಸ್ಯೆ ನಿಮಗಾಗತ್ತೆ.
ಕೃಷ್ಣನನ್ನು ಮರಿಬೇಡಿ. ವಿಪದ್ ವಿಸ್ಮರಣಂ ವಿಷ್ಣೋ ಸಂಪತ್ ಸಂಸ್ಮರಣಂ ಹರೇಹೇ. ವಿಪತ್ತು ಅಂದರೆ ಇದು ಯಾವುದೂ ವಿಪತ್ತಲ್ಲಂತ, ದೇವರನ್ನು ಮರೆಯೋದೇ ದೊಡ್ಡ ವಿಪತ್ತು ಅಂತ. ಆ ಹುಡುಗರು ಬಂದು ಹೇಳೋದು, ಕೃಷ್ಣನನ್ನು ಹಾವು ನುಂಗ್ತಾ ಇದೆ, ನೋಡಲಿಕ್ಕೆ ಚೆನ್ನಾಗಿತ್ತಂಥದ್ದು. ತಂ ಪ್ರೇಕ್ಷಣೀಯ ಸುಕುಮಾರ ಘನಾವದಾತಂ ಶ್ರೀವತ್ಸಪೀತವಸನಂ ಸ್ಮಿತಸುಂದರಾಸ್ಯಂ ಕ್ರೀಡಂತಮಪ್ರತಿಭಯಂ ಕಮಲೋದರಾಂಘ್ರಿಂ ಸಂದಶ್ಯ ಮರಮಸುರುಷ ಭುಜಗಚ್ಚಚಾದ. ಅವನು ಕೋಪದಿಂದ ಕಾಲಿಯನಾಗ ಕಚ್ಚುತ್ತಾನೆ, ಮೂರು ಹಲ್ಲು ಬಿದ್ದೋಗ್ತಾ ಇದ್ದ. ಅವನಿಗನ್ನಿಸ್ತಿದೆ ಏನು ಕೃಷ್ಣನೋ ಪ್ರತಿಮಾನೋ ಅಂತ. ಎಲ್ಲರೂ ಇಲ್ಲಿ ಹುಡುಗರು ಬಂದು ಹೇಳೋದು, ಹಾವು ನುಂಗಲಿಕ್ಕೆ ಹತ್ತಾವು, ಈಗೇ ಬಂದ್ರೆ ಮಾರಿ ಕಾಣ್ತಾವ, ಇಲ್ಲ ಅಂದ್ರೆ ಇಲ್ಲ ಅಂತ. ಎಲ್ಲರಿಗೂ ಭಯ ಆಯಿತು ಪಾಪ. ಎಲ್ಲರೂ ಬಲರಾಮನನ್ನು ಬೈದು ಆಮೇಲೆ ಅಲ್ಲಿಗೆ ಬಂದು ಯಾರೇ ಬಲರಾಮ ದೇವರೇ ಅಂದರು. ಕೃಷ್ಣ, ಇವನಿಂದ ನಾನು ಬೈಸ್ಕೊಳ್ಳೋ ಥರ ಆಯಿತು, ನೀನು ಒದಿ ಬಿಡಬೇಡ, NOC ನಿನ್ನಿಂದಾನೇ ಬೇಕಾಗಿತ್ತು ಅಂತ ನರ್ತನ ಶುರು ಮಾಡಿದ. ಬ್ರಹ್ಮಾದಿ ದೇವತೆಗಳು ಬಂದು ಸೇರಿದ್ರು ಅಂತಾರೆ ವಾದಿರಾಜರು. ಇಲ್ಲೆಲ್ಲ ಭಾಗವತದಲ್ಲಿ ಹೇಳಿದ್ದು ಎಲ್ಲ ದೇವತೆಗಳು ಅಲ್ಲಿ ಸನ್ನಿಹಿತರಾದರು. ಗಂಧರ್ವರು ಸಿದ್ಧರು ಅವರೆಲ್ಲ ಆನಂದಪಟ್ಟರು ಅಂತ. ವಾದಿರಾಜರು ಮಾತ್ರ ಬ್ರಹ್ಮದೇವರು ಮೃದಂಗ, ವಾಯುದೇವರು ಗಾನ, ರುದ್ರದೇವರು ತಾಳ, ಭಗವಂತ ನರ್ತನ ಅನ್ನೋ ಪಿಕ್ಚರನ್ನು ಕೊಡ್ತಾರೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾಂಜಗತಾಮಧೀಶಂ ಅದರಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಏನದನ್ನು ನೋಡಲಿಕ್ಕೆ ಎಷ್ಟು ಆನಂದ. ದೇವತೆಗಳಿಗೆ ದೇವರ ನರ್ತನ, ಬ್ರಹ್ಮದೇವರ ಮೃದಂಗ, ವಾಯುದೇವರ ಗಾನ. ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು ಶಿವಪ್ಪ ತಾಳವ ಕುಟ್ಟಾನ್ ಮ್ಯಾಲ್ ಒಳ್ಳೊಳ್ಳೆ ಪದಗಾಳ ನಮಪ್ಪ ಹಾಡ್ಯಾನು ಚಲವ ಕನಕಪ್ಪ ಕುಣದಾನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತಾ ಉರಗಾನ ಹೆಡಮ್ಯಾಲ್ ಧುಮುಕಾನ್ ಮ್ಯಾಲ್. ಉರಗಾನ ಹೆಡ ಮೇಲೆ ಹಾರ್ಯಾರಿ ಕುಣಿವಾಗ ನಾರೇರಿಗೆ ಬರವಾನ್ ಇತ್ತಾನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ. ಅದ್ಭುತವಾದ ನರ್ತನ. ಬಾಲ ಎತ್ತಿಡ್ದಿದ್ದ. ವಾದಿರಾಜರು 2 ಕಾರಣ ಕೊಡ್ತಾರೆ. ಬಾಲ ಯಾಕೆ ಎತ್ತಿ ಹಿಡಿದಿದ್ದು ನರ್ತನ ಮಾಡಬೇಕಾದ್ರೆ, ನಮ್ಮ ದೇವರು ನಿರಪರಾಧಿಗಳಿಗೆ ಶಿಕ್ಷೆ ಕೊಡೋದಿಲ್ಲ. ಅಪರಾಧ ಮಾಡಿದ್ದು ಮೂತಿ, ಅದಕ್ಕೆ ಒದ್ದ. ನಿರಪರಾಧಿ ಬಾಲ ಎತ್ತಿ ಹಿಡ್ದ. ಇನ್ನೊಂದೇನು ಅಂದರೆ, ದೇವರ ಪಾದದ ಚಿಹ್ನೆಗಳು ಅವನ ತಲೆ ಮೇಲೆ ಮೂಡಿತ್ತು. ಇನ್ನೆಂದೂ ನಿನ್ನನ್ನು ಯಾರೂ ಏನೂ ಮಾಡಬಾರ್ದು, ಆದರೆ ನಿನ್ನಲ್ಲಿ ವಿಷ ಇರಬಾರ್ದು. ದೇವರ ಭಕ್ತ ಅಂತ ರೆಕಗ್ನೈಸ್ ಆದಮೇಲೆ ವಿಷ ತುಂಬಿಕೊಂಡ್ರೆ ಅದಕ್ಕೆ ವಿಷವನ್ನು ಹೀಗೆ ಎಳೆದ್ನೋ ಏನೋ ಅಂತ ಖಾಲಿ ಮಾಡಬೇಕಾದ್ರೆ ಚೀಲವನ್ನು ಉಲ್ಟಾ ಮಾಡಿ ಹೊಡೆದಾಗೆ ಅಂತ ರುಕ್ಮಿಣೀಶ ವಿಜಯದಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ. ಅಂತೂ ದೇವರು ತಾನು ಮೊದಲು ಮಾಡಿ ತೋರಿಸ್ದ. ಅವ್ರನ್ನೆಲ್ಲರನ್ನು ಕೊಟ್ಟು ಕಳಿಸ್ತಾನೆ. ಕೃಷ್ಣ ಬಂದ. ಏನು ಆನಂದವೋ ಎಲ್ಲರಿಗೂ. ಎತ್ತಿ ಮುದ್ದಾಡಿ, ಕೃಷ್ಣ ಮನೆ ಬಿಟ್ಟು ಹೋಗಬೇಡಪ್ಪ. ಅವತ್ತು ರಾತ್ರಿ ಅಲ್ಲೇ ಮಲಗಿದ್ರು. ಕಾಡ್ಗಿಚ್ಚು ಬಂತು. ಕಾಡ್ಗಿಚ್ಚನ್ನು ಕುಡಿದ್ನಂತ. ಯಾಕೆ ಕುಡ್ದ? ವಾದಿರಾಜರಂದರು ಬೆಳಗ್ಗೆಯಿಂದ ಥಂಡಿಯೆಲ್ಲ ಆಡಿದ್ದ, ಅದಕ್ಕೆ ಸ್ವಲ್ಪ ಬಿಸಿ ಇರಲಿ ಅಂಥೇಳಿ ನೀವು ಕಾಫಿ ಕುಡಿತೀರಿ, ನಮ್ಮ ದೇವರು ಮಡಿ ಜಾಸ್ತಿ, ಕಾಡ್ಗಿಚ್ಚು ಕುಡ್ದ. ನಾಲ್ಗೆ ಸುಡಲಿಲ್ಲ. ಕಾಡ್ಗಿಚ್ಚು ನುಂಗಿದ ಕೃಷ್ಣನ ಮಹಿಮೆಯ ಹೊಗಳಲಿ ಹಿಗ್ಗಲಿ ಸರ್ವಜನ. ಹುಸಿ ನುಡಿಯಾಡಲು ಸ್ತೋತ್ರವ ಮಾಡಲು ಇನಿತು ಒಪ್ಪದು ನಮ್ಮ ಮನ. ವೇದವೇ ಹೇಳಿದೆ ಅಗ್ನಿ ಇಂದ್ರರಿಗೆ ಜನ್ಮವನಿತ್ತಿದೆ ಹರಿವದನ. ಅಗ್ನಿಯು ತಂತಾನೆ ಹುಟ್ಟೂರಿಗೆ ಹೋಗಲು ಕೃಷ್ಣನ ಮಹಿಮೆ ಇದೇನು ಘನ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಬಾಯಿಂದ ಹುಟ್ಟಿದ ಅಗ್ನಿ ಬಾಯಿಗೆ ಹೋದರೆ ಕೃಷ್ಣನ ದೊಡ್ಡಸ್ತಿಗೆ ಏನು ಅಂತ ರಾಜರು ಈ ಪ್ರಮೇಯವನ್ನು ತಿಳಿಸಿದ್ರು. ಇದಾದ ಮೇಲೆ ಅವರೆಲ್ಲರೂ ವಾಪಸ್ಸು ರಮಣಕ ದ್ವೀಪಕ್ಕೆ ಹೋದರು. ಆ ಒಂದು ಅಂಶವನ್ನು ಆಚಾರ್ಯ ಹೇಳ್ತಾರೆ. ಕಾಲಿಯ ನಾಗಾಣ್ ಕಂಪನಿ ಮೂಲತಃ ಇದ್ದದ್ದು ರಮಣಕ ದ್ವೀಪ ಅಂತ. ಗರುಡದೇವರಿಗೆ ಒಂದೊಂದು ಹಾವನ್ನು ದಿನ ಬಲಿ ಕೊಡಬೇಕಾಗಿತ್ತು. ಇವರದು ಇನ್ನೂ ಟರ್ಮ್ ಬಂದಿರಲಿಲ್ಲ. ಆದರೂ ಒಂದು ಕೈ ನೋಡ್ಕೋತೇನೆ ಅಂತ ಹೋಗಿ ಗರುಡದೇವರು ಏಟು ಕೊಟ್ಟರೆ ಇಲ್ಲಿ ಬಂದ. ಈ ದ್ವೀಪದಲ್ಲಿ, ಯಮುನಾ ಈ ದ್ವೀಪದಲ್ಲಿ ಕಾಲಿಂದಿ ಮಡುವಿನಲ್ಲಿ ಗರುಡದೇವರು ಬರೋ ಹಾಗಿರಲಿಲ್ಲ. ಯಾಕೆ ಅಂದರೆ ಸೌಭರಿ ಅನ್ನೋ ಋಷಿಗಳು ಶಾಪ ಕೊಟ್ಟಿದ್ದರು. ಸೌಭರಿ ಅನ್ನೋ ಋಷಿಗಳು ತಪಸ್ಸು ಮಾಡಿದ ಸ್ಥಳ ಅದು.
ದಿನಾ ಮೀನುಗಳನ್ನು ಗರುಡದೇವರು ತೆಗೆದುಕೊಂಡು ಹೋಗಬೇಕಾದರೆ ಮೀನುಗಳೆಲ್ಲ ಬಂದು ಕೇಳಿಕೊಂಡು, ದಯಮಾಡಿ ನಮ್ಮ ಸಂತತಿ ಉಳಿಬೇಕು, ಇಲ್ಲಿ ಗರುಡ ಬಾರದಂತೆ ಮಾಡಿ ಶಾಪ ಕೊಟ್ಟರು. ಇಲ್ಲಿ ಬಂದರೆ ಗರುಡದೇವರು ಸತ್ತು ಹೋಗಲಿ. ಅವತ್ತಿನಿಂದ ಗರುಡದೇವರು ಬಂದಿಲ್ಲ ಅಂತ ಭಾಗವತ ಹೇಳುತ್ತೆ. ಆಚಾರ್ಯರಂತಾರೆ, ಎಲ್ಲಿ ಗರುಡದೇವರು, ಎಲ್ಲಿ ಸೌಭರಿಗಳು? ಗರುಡದೇವರು ತಾರತಮ್ಯದ 5ನೇ ಕಕ್ಷೆಯಲ್ಲಿ ಬರೋರು, ಈ ಋಷಿಗಳು 30-31ನೇ ಕಕ್ಷೆಯಲ್ಲಿ ಬರೋರು. ಇವರು ಶಾಪ ಅವರಿಗೆ ಕೊಟ್ಟರೆ ಹತ್ತತ್ತ, ಇದೆಲ್ಲ ಹೇಗೆ? ಅದಕ್ಕೆ ಶ್ರೀಮದಾಚಾರ್ಯರು ಬಹಳ ಸುಂದರವಾದ ಒಂದು ತಾತ್ಪರ್ಯವನ್ನು ಕೊಡ್ತಾರೆ. ಆಚಾರ್ಯರು ಹೇಳೋದೇನೆಂದರೆ, ನಾನು ತಗೊಳ್ತೇನೆ, ನೀವು ತಗೊಳ್ಳಿ. ವಿಷ್ಣುನ ವಿಷ್ಣು ಭಕ್ತೇಚ್ಛ, ವಿಷ್ಣು ಹಾಗೂ ವಿಷ್ಣು ಭಕ್ತರು ಇಬ್ಬರೂ ಕೂಡ ಜ್ಞಾನಿಗಳು ಬ್ರಾಹ್ಮಣರು ಕೊಟ್ಟ ಶಾಪವನ್ನು ತೆಗೆದುಕೊಳ್ಳಿ. ಯಾಕೆ ಅಂದರು. ವಿಷ್ಣು ಭಕ್ತೇಚ್ಛ ಬ್ರಹ್ಮಶಾಪೋ ಅನುವರ್ತ್ಯತೆ. ಏನು ಅಷ್ಟು ನಿನಗೆ ಅವರ ಬಗ್ಗೆ ತುಂಬ ಕಾಳಜಿ? ಬ್ರಾಹ್ಮಣಾನಾಂ ಅಪೀಡಾಯೈ ಬಲಿಭಿಹಿ ಕ್ಷತ್ರಿಯಾದಿಭಿಹಿ. ಕ್ಷತ್ರಿಯರು ಬ್ರಾಹ್ಮಣರ ಮೇಲೆ ದಬ್ಬಾಳಿಕೆ ಮಾಡಿದರೆ ಶಸ್ತ್ರಾಸ್ತ್ರ ಹಿಡಿಯೋ ಹಾಗಿಲ್ಲ. ಹಾಗಾದರೆ ಅವರು ಇವರಿಗೆ ಹೆದರಬೇಕು ಹೇಗೆ ಅಂದರೆ, ತಪಸ್ಸಿದೆ, ಅವ್ರ ಸುದ್ದಿಗೆ ಹೋಗಬೇಡಿ, ಅವರು ಶಾಪ ಕೊಟ್ಟರೆ ಕಷ್ಟ ಅಂತ. ಈಗ ಶಾಪವೂ ಇಲ್ಲ, ತಾಪವೂ ಇಲ್ಲ, ಯಾರ ಭಯ ಯಾರಿಗೂ ಇಲ್ಲ. ಕಲಿಯುಗವೂ ಹೌದು, ನಮ್ಮ ತಾಕತ್ತು ಕಳ್ಕೊಂಡಿದ್ದೀವಿ. ಜಪ ತಪ ಅನುಷ್ಠಾನಾದಿಗಳನ್ನು ಮಾಡಿಕೊಂಡಿದ್ದರೆ ಆಗ್ತಿತ್ತೋ ಏನೋ, ಕಲಿಯುಗದಲ್ಲಿ ಅದು ಆಗೋದಿಲ್ಲ, ಮಾಡುವ ಮಹಾನುಭಾವರಿಗೂ ಆಗ್ತಾ ಇಲ್ಲ. ಹಾಗಾಗಿ ಜಿಹ್ವಾದಗ್ಧ ಪರಾನ್ನೇನ ಹಸ್ತೋದಗ್ಧ ಪ್ರತಿಗ್ರಹಾತ್. ನಾಲಿಗೆ ಪರಾನ್ನವನ್ನು ತಿಂದು ತಿಂದು ಆಡಿದ್ದು ಆಗಲ್ಲ ನಾಲಿಗೆಯಿಂದ. ಇನ್ನು ದಾನ ತೆಗೆದುಕೊಂಡು ಕೈಗಳೆಲ್ಲ ಸುಟ್ಟು ಹೋಗಿದೆ, ಎಲ್ಲಿಂದ ಆಗಬೇಕು ಅಂತ. ಆದ್ದರಿಂದ ಹೌದು, ದೊಡ್ಡವರಿಗೆ ಸಣ್ಣವರು ಶಾಪ ಕೊಡಬಹುದಾ? ಯಾರೇ ಯಾರಿಗೆ ಶಾಪ ಕೊಟ್ಟರು ಸಿಕ್ಕಾಪಟ್ಟೆ ಪುಣ್ಯ ಹೋಗತ್ತೆ, ಅದು ತಲೆಯಲ್ಲಿ ಇಟ್ಕೊಳ್ಳಿ ಅಂತಾರೆ. ಅವನು ಹಾಳಾಗಲಿ ಇವನು ಹಾಳಾಗಲಿ ಅಂದರೆ, ನಿಮ್ಮ ಸಿಕ್ಕಾಪಟ್ಟೆ ಪುಣ್ಯವನ್ನು ನೀವು ಕಳ್ಕೊಳ್ಳಿಕ್ಕೆ ತಯಾರಿದ್ದರೆ ಹಾಳಾಗಲಿ ಅನ್ರಿ, ಅದರಲ್ಲಿ ಮತ್ತೆ ಗ್ರಡಿಷನ್ ಇದೆಯಂತೆ. ಇನ್ನು ನಮಗೊಂದು ಧೈರ್ಯ ಏನು ಅಂದರೆ, ಪುಣ್ಯವೇ ಇಲ್ಲ ಆದ್ದರಿಂದ ಯೋಚನೆ ಇಲ್ಲ ಅಂತ. ನೆಗೆಟಿವ್ ಬಂದಿರತ್ತೆ, ಬೆಟ್ಟದಷ್ಟು ಪಾಪ ಬರುತ್ತೆ, ಬಿ ಕೇರ್ಫುಲ್ ಅಂತಾರೆ. ಈಗೇನೋ ಮಾತು ಕೊಟ್ಟಿಯಾನೆ, ಈಗ 4 ಜನ ನನಗೆ ಫಾಲೋಯರ್ಸ್ ಇದ್ದಾರೆ ಅಂತ ಬಾಯಿಗೆ ಬಂದಂತೆ ನೀನು ಮಾತಾಡಿದೆ ಅಂದರೆ, ಜನ್ಮಾಂತರದಲ್ಲಿ ಬಾಯಿ ಇರಬಾರದು, ಯಾರಿಗೂ ಬೇಡದಂತೆ ದೇವರು ಮಾಡಿಬಿಡ್ತಾನೆ. ನನ್ನ ಸಿಲೆಬಸ್ ಅಲ್ಲ ಅದು. ದೇವರು ನನಗೆ ಜನ್ಮವನ್ನು ಕೊಟ್ಟದ್ದು ಸಾಧನೆ ಮಾಡಿಕೊ ಅಂತ. ಕಂಡವರನ್ನು ಬೈದು ಕಂಡವರನ್ನು ನಿಂದೆ ಮಾಡಿ, ಅದರಲ್ಲೂ ಯಾರೋ ಸಾಮಾನ್ಯದವರನ್ನು ಬೈದರೆ ನಾವು ಖ್ಯಾತಿಗೆಲ್ಲಿ ಬರ್ತೀವಿ ರೀ? ಬೈಯೋದಾದರೂ ದೊಡ್ಡವರನ್ನು ಬೈದರೆ ಬರೋದು ಬಹಳ ದೊಡ್ಡ ತಪ್ಪು. ದೊಡ್ಡವರ ನಿಂದೆಯನ್ನು ಮಾಡಬೇಡಿ. ಶ್ರೀಮದಾಚಾರ್ಯ ಬರೀತಾರೆ ನೋಡ್ರಿ, ವಿಷ್ಣೋಶ್ಚ ವಿಷ್ಣು ಭಕ್ತಾನ ಶಾಪಾದ್ವೇತಿ ತಪೋ ಅಖಿಲಂ. ಎಲ್ಲ ಅವರ ಪುಣ್ಯವನ್ನು ಕಳೆದುಕೊಳ್ತಾರೆ ಶಪಿಸಿದವರು, ಹಾಳಾದವರು. ಇಲ್ಲಿ ಬರೀ ವಿಷ್ಣು ಒಂದಿಲ್ಲ, ವಿಷ್ಣು ಭಕ್ತರು ಒಂದ್ಯಾರೆ ಯಾಮಾರಿಸಬಹುದು. ದೇವತೆಗಳು ಅಷ್ಟೇ ಅಲ್ಲ, ಯಾರ್ಯಾರು ವಿಷ್ಣು ಭಕ್ತರೋ, ಯಾರು ಯೋಗ್ಯರೋ ಅವರಿಗೆ. ತಥಾಪಿ ಚ ಅಸುರಾವೇಶ ಶಪೇಯು ಹರಿಮಪ್ಯಹೋ. ಅಸುರಾವೇಶದಿಂದ ಕೆಲವೊಮ್ಮೆ ದೇವರಿಗೂ ಶಾಪ ಕೊಡ್ತಾರೆ. ಗಾಂಧಾರಿ ಕೊಟ್ಲಲ್ಲ, ಕೃಷ್ಣ ನಿನ್ನ ವಂಶ ಎಲ್ಲ ಹೀಗೆ ಜಗಳಾಡಿ ನಾಶ ಆಗಲಿ, ಅವಳ ತಪಸ್ಸೆಲ್ಲ ಅಪಹರಣ ಮಾಡಬೇಕಾಗಿತ್ತು. ಏನು ಗಾಂಧಾರಿಗೆ ಬಂದ ಪುಣ್ಯ? ಗಂಡನಿಗೆ ಕಣ್ಣಿಲ್ಲ ಅಂತ ಕಣ್ಣು ಕಾಣುವ ಗಾಂಧಾರಿ ಇಡೀ ಜೀವನದಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಬದುಕಿದಾಳೆ ಅಂದರೆ ಪುಣ್ಯದ ರಾಶಿ ಬಂದದ್ದು. ಆ ಪುಣ್ಯವನ್ನೆಲ್ಲ ಜರ್ರಂತ ಎಳಿಸ್ಕೊಂಡ ದೇವರು. ಒಂದೇ ಒಂದು ಮಾತು, ನಿನ್ನ ವಂಶವು ಹೀಗೆ ಹೊಡೆದಾಡಿ ಸಾಯಲಿ. ಏನು ಕರ್ಮ ನೋಡಿ. ಹಾಗೆ ಅನ್ಬೇಡ್ರಿ ದೇವರನ್ನು. ಎಂದೂ ದೇವರಿಗೆ ಶಪಿಸೋದು, ದೇವರನ್ನು ಅನ್ನೋದು ಕನಸಿನಲ್ಲೂ ಅನ್ಬೇಡ್ರಿ ಅಂತ ಶ್ರೀಮದಾಚಾರ್ಯ. ಆಮೇಲೆ ಅತಸ್ತು ಸೌಭರೇಶಾಪಂ ನಾತ್ಯವರ್ತತ್ ಖಗೇಶ್ವರ ಅನ್ಯಥಾ ತು ಉತ್ತಮಾನಾಂ ಹಿ ನಾಥಮೈ ಶಾಪಯಿಷ್ಯತೆ ವರೋಪಿ ದತ್ತಸ್ತ್ವಧಿಕೈ ನಾದಮಾಧಿಕ್ಯ ಕಾರಣಂ ವಿಷ್ಣೋರಪಿ ವರಸ್ತಸ್ಮಾನ್ ನಾಧಿಕ್ಯಂ ಸಂಪ್ರಯಚ್ಛತಿ. ಇನ್ನೂ ಕೆಲವು ಮಾತು. ವರದಿಂದಲೂ ಯೋಗ್ಯತೆ ಮೀರೇನು ಬರೋದಿಲ್ಲ. ಯಾರಿಗೋ ನಮಸ್ಕಾರ ಮಾಡೋದು, ಅವರು ನಮಗೆ ವರ ಕೊಡೋದು. ನೀನು ವಿಶ್ವೇಶ್ವರಯ್ಯನಕ್ಕಿನ್ನ ದೊಡ್ಡವನಾಗು, ಸರ್ವಥ ಏನಾಗೋದಿಲ್ಲ. ನಿನ್ನ ಯೋಗ್ಯತೆ ಎಷ್ಟೋ ಅಷ್ಟೇ ಆಗೋದು. ವರಶಾಪಗಳಿಂದ ಇದ್ದಕ್ಕಿದ್ದ ಹಾಗೆ ಅದೆಲ್ಲ ಆಗೋದಿಲ್ಲ. ಈ ಮಾತುಗಳನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಇಷ್ಟಾದ ಮೇಲೆ ಭಗವಂತ ವೇಣುನಾದ ಮಾಡಿದ್ದರ ಬಗ್ಗೆ ಹೇಳ್ತಾರೆ.
ಸುಂದರವಾದ ವೇಣುನಾದವನ್ನು ಮಾಡಿದ. ಅದನ್ನು ಕೇಳಿ ಆ ಗೋಪಿಕಾಸ್ತ್ರೀಯರು ಅಂತಾರೆ, ಏನೇನಾಗೋದು? ಯಮುನೆ ನಿಧಾನಕ್ಕೆ ಹರಿಯೋಳಂತ. ನದ್ಯಸ್ತದಾದದುಪದರಿಯ ಮುಕುಂದ ಗೀತಂ ಆವರ್ತಲಕ್ಷಿತ ಮನೋಭವ ಭಗ್ನವೇಗ ಆಲಿಂಗನಸ್ಥಗಿತ ಮೂರ್ಮಿ ಭುಜೈರ್ಮುರಾರೇ ಗೃಹಂತಿ ಪಾದಯುಗಲಂ ಕಮಲೋಪಹಾರ. ಯಮುನೆ ಜೋರಾಗಿ ಹರಿಯೋಳು, ಇಷ್ಟು ಎತ್ತರ ನೀರು. ಅದನ್ನು ನೋಡಿದಾಗ ಕೃಷ್ಣನನ್ನು ಆಲಿಂಗನ ಮಾಡಿಕೊಳ್ಳುವ ಕಾತರದಿಂದ ಬರ್ತಾ ಇದ್ದಾಳೆ ಅಂತ. ಆದರೆ ಆಮೇಲೆ ಕಡಿಮೆ ಮಾಡೋಳಂತ. ಕಾರಣ ಏನು ಅಂದರೆ ಆ ರಭಸದಿಂದ ಧ್ವನಿ ಹೆಚ್ಚಾಗಿ ಕೃಷ್ಣನ ವೇಣುನಾದ ನನಗೆ ಕೇಳಿಸ್ತಾ ಇಲ್ಲ, ನಾನು ಸ್ವಲ್ಪ ಡೌನ್ ಆಗ್ತೇನೆ, ಸ್ವಲ್ಪ ಸ್ಲೋ ಆಗಿ ಹರಿದರೆ ವೇಣುನಾದ ಕೇಳುತ್ತೆ. ಅಲ್ಲ, ಆಲಿಂಗನ ಮಿಸ್ ಆಯ್ತಲ್ಲ, ಮಿಸ್ ಆದ್ರೆ ಆಯಿತು, ಅದನ್ನು ಕೇಳಬೇಕು. ಮತ್ತೇನು ಮಾಡ್ತಿ? ಪರಮಾತ್ಮನ ಪಾದ ಪೂಜೆ ಮಾಡ್ತೇನೆ ಅಂತ ತನ್ನಲ್ಲಿದ್ದ ಹೂವನ್ನೆಲ್ಲ ತಂದು ದೇವರ ಪಾದಕ್ಕೆ ಹಾಕಿ, ಕೃಷ್ಣ ನನ್ನ ಸೇವೆ ಇಷ್ಟೇ. ಇದೇ ಶ್ಲೋಕವನ್ನು ದಾಸರು ತರ್ಜಮೆ ಮಾಡ್ತಾರೆ. ತಳೆದ ಉದಕ ಉಕ್ಕೇರಿ ಬಂದವು ತುಳುಕಿ ಚೆಲ್ಲಾಡಿ ನಿಂದಳೆ ಯಮುನೆ ಮೇಘಾಳಿ ಮೇಲೋಡಿ ಮೇಲೆ ದಾಳಿಟ್ಟವು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾವನತಿಕೆ ಜಾತಿ ಬಕುಲವು ಮಾಲತಿ ಜಾಜಿಯು ಪರಿಮಳ ಗೂಡಿತು ನೀಲಾಂಗನಂಗ್ರಿಗೆ ಎರಗಿದವು. ರಂಗ ಕೊಳಲನೋದಲಾಗಿ ರಂಗಯ್ಯ ಕೊಳಲನೋದಲು ಮಂಗಳಮಯವಾಯಿತು ಧರೆ ಜಗಂಗಳು ಜೀವನ ಚೇತನ ಮರೆದು ರಂಗ ಧ್ಯಾನ ವಶರಾದರು. ರಂಗ ಕೊಳಲನೋದಲಾಗಿ ರಂಗಯ್ಯ ಕೊಳಲನೋದಲು ಕೆಚ್ಚಲು ಬಿಗಿದು ತೊರೆಯಲು ಮೊಲಯ ವತ್ಸಗಳೊಡಲಾಸೆಯ ತೊರೆದು ಎಳೆಹುಲ್ಲ ಕಚ್ಚಿರಲಲ್ಲಿ ನಿಂದಾವು ಗೋಗಳು ಪುಚ್ಛವನಗಹಿ ನಿಂಟಿಸಿ ಅಚ್ಯುತನಾಕೃತಿ ನೋಡಲು ಸುರರಿಗೆ ಆಶ್ಚರ್ಯವಾಯಿತು ನಾವು ಕಂಡೆವೆಂದು ಮೆಚ್ಚಿ ಮುಕುಂದನ ಲೀಲಾ ವಿನೋದಕ್ಕೆ ಹೆಚ್ಚಿನ ಕುಸುಮವ ಸುರಿಸಿದರು. ರಂಗ ಕೊಳಲ ನೋದಲಾಗಿ ರಂಗಯ್ಯ ಕೊಳಲ ನೋದಲು. ಅದ್ಭುತವಾದ ವೇಣುನಾದ ದೇವರು. 2 ಬಾರಿ ಇದೆ. ಒಮ್ಮೆ ವೇಣುಗೀತೆ ಅಂತ ಅಫಿಷಿಯಲ್ ಆಗಿ ಭಾಗವತವೇ ನಾಮಕರಣ ಮಾಡಿದೆ, ಅದು ಗೋಪಿಗೀತೆಯ ನಂತರ ಬರೋದು. ಅಲ್ಲೂ ಇದೇ ಹೇಳ್ತಾರೆ. ಹೇಗಿತ್ತು ದೇವರ ವೇಣುನಾದ? ವಾಮಬಾಹುಕೃತ ವಾಮ ಕಪೋಲೋ, ಅವನ ಎಡಭಾಗದ ಕಪೋಲ ಕೆನ್ನೆಯ ಹತ್ತಿರ ಆ ವೇಣುವನ್ನು ಇಟ್ಟುಕೊಂಡ್ರೆ ವೇಣುನಾದ ಮಾಡಿದರೆ ಲಕ್ಷ್ಮೀದೇವಿ ಅಲ್ಲಿ ಬಂದು ಕೂಡೋಳಂತೆ. ತುಂಬ ಚೆನ್ನಾಗಿ ಇದನ್ನು ವಿದ್ಯಾ ವಾಚಸ್ಪತಿ ತೀರ್ಥರು ಹೇಳೋರು. ವ್ಯಾಸರಾಜ ಮಠದ ಸ್ವಾಮಿಗಳು ಗೋಪಿಗೀತೆ ವೇಣುಗೀತೆ ಭಾಗವತವೇ ಚಂದ, ಅದರಲ್ಲಿ ಇದೆರಡು ಅವರು ಭಾರಿ. ಅದು ಆ ಗೀತೆ ಕೇಳಲಿಕ್ಕೆ ಚಂದ. ವೃಂದಶೋರಜ ವೃಷ ಮೃಗಗಾವೋ ವೇಣುವಾದ್ಯ ಹೃತಚೇತಸಯೇತ್ಯ ದಂತದಷ್ಟಕಬಲಾಧೃತಕರ್ಣ ನಿದ್ರಿತ ಲಿಖಿತ ಚಿತ್ರಮಿವಾಸನ್. ನಮ್ಮ ಸ್ವಾಮಿ ವೇಣುನಾದವನ್ನು ಮಾಡುವುದಕ್ಕೆ ವೇಣುವನ್ನು ತೆಗೆದು ಅವನ ತುಟಿಯ ಸಮೀಪದಲ್ಲಿ ತಂದಾಗ ವೃಂದಶೋರಜ ವೃಷ ಮೃಗಗಾವೋ, ಎಲ್ಲ ಗೋವುಗಳು ಸ್ವಾಮಿಯ ವೇಣುನಾದವನ್ನು ಕೇಳಿ ತಾವು ಏನು ಮಾಡೋದು ಮರೆತು ಬಿಡೋದು. ದೂರದಿಂದ ನೋಡಿದವರು ಇದು ನಿಜವಾದ ಆಕಳೋ ಅಥವಾ ಬ್ಯಾನರ್ ಕಟ್ಟಿಯಾರೋ ಅನ್ನುವಂತೆ ಇರೋದು ನಮ್ಮ ಸ್ವಾಮಿಯ ವೇಣುನಾದ. ವೃಂದಶೋ. ಇನ್ನು ಗೋಪಿಗೀತೆಯಲ್ಲೂ ಅವರ ಶೈಲಿ ಕಡೆ ಅವರು ಸಾಮಾನ್ಯವಾಗಿ ಯಾವುದೇ ಪ್ರವಚನ ಮಾಡಿದರೂ ಕಡೆಯದು ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ
ಪುಷ್ಕರೇ ಕ್ಷಣ. ಮಧುರವಾದ ಮಾತು ನಮ್ಮ ಸ್ವಾಮಿಯದ್ದು. ಮಾತು ಚೆನ್ನಾಗಿ ಇರಬೇಕಪ್ಪ. ಕೆಲವರು ಮಾತು ಒಮ್ಮೆ ಆಡಿದ್ರೆ ಉದ್ಯಾಪನೆ ಮಾಡುವಂತೆ ಇರುತ್ತೋ ಹಾಗೆ ಇರಬಾರ್ದು, ಮಧುರಯಾಗಿರ. ಹಾಗೆ ದೇವರ ವೇಣುನಾದ ವರ್ಣನೆ ಮಾಡಿ ಇದಾದ ಮೇಲೆ ಗಂಡಾದರೇನು ಹೆಣ್ಣಾದರೇನು ನಾನು ಒಲಿತೇನೆ ಅಂತ ವಿಪ್ರಪತ್ನಿಯರ ಅನ್ನವನ್ನು ದೇವರು ಸ್ವೀಕಾರ ಮಾಡಿದ್ದು. ಇದಾದ ಮೇಲೆ ಮತ್ತೊಮ್ಮೆ ಇಂದ್ರದೇವರಿಗೆ ಸ್ವಲ್ಪ ಗರ್ವ ಬಂದಿತ್ತು. ದೇವರು ಗೋವರ್ಧನಗಿರಿ ಪೂಜೆ ಮಾಡಿಸಿದಾಗ ಇಂದ್ರದೇವರು ಮಳೆ ಸುರಿಸಿದ್ರು. ಆಚಾರ್ಯರಂತಾರೆ ಇದು ನಾಟಕವೋ ನಿಜವೋ? ನಿಜವೇ ಅಂದರು. ಅತ್ಯಲ್ಪ ಅಸುರಾವೇಶೋ ದೇವಾನಾಂಚ ಭವಿಷ್ಯತಿ. ಸ್ವಲ್ಪ ಅಸುರಾವೇಶ ದೇವತೆಗಳಿಗೆ ಬರುತ್ತೆ, ಬಂದಾಗ ದೇವರ ವಿರೋಧ ಮಾಡ್ತಾರೆ. ದೇವರು ಗೋವರ್ಧನಗಿರಿಯನ್ನು ಎತ್ತಿ ಅನಾಯಾಸವಾಗಿ 7 ದಿವಸ ಸಪ್ತಾಹ ಎಲ್ಲರೂ ದೇವರ ಕೆಳಗೆ ಇದ್ದಾರೆ. ದೇವರ ಭಕ್ತರಾದ ಮಹಾನುಭಾವರು ಸ್ವಾಮಿಗಳಿದ್ದಲ್ಲೇ ಮೈಸೂರಿನಲ್ಲಿ ಆನಂದದಿಂದ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಿಲ್ಲ, ದುಡಿಯೋರು ದುಡಿತಿದ್ದಾರೆ ಪಾಪ. ಆದರೆ ಹೋದವರಿಗೆ ಅಲ್ಲಿ ಏನು ಆನಂದವೋ. ದೇವರ ಭಕ್ತರಿದ್ದಾಗ ಇಷ್ಟು ತುಟ್ಟಿ ಕಾಲದಲ್ಲಿ, ಅಂದರೆ ಪದಾರ್ಥಗಳೆಲ್ಲ ಜಾಸ್ತಿ, ವ್ಯವಸ್ಥೆ ಮಾಡೋದು ಕಷ್ಟ, ಇಂಥ ಕಾಲದಲ್ಲೇ ಹೀಗಿರಬೇಕಾದ್ರೆ ಸರ್ವೋತ್ತಮನಾದ ದೇವರು ಎತ್ತಿ ಹಿಡಿದಾನು. ಗಿರಿಗಳಿಂದವರ ಶರದಿ ಬಂಧಿಸಿದ ಪರಮ ಸಮರ್ಥ ಶ್ರೀರಾಮ ಹರೇ. ಗಿರಿಯ ತನ್ನ ಕಿರಿಬೆರಳಲೆತ್ತಿ ಗೋಪರ ಕಾಯ್ದ ಶ್ರೀ ಕೃಷ್ಣ ಹರೇ. ಜೈ ಜಯ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ದೇವರು ಇಂದ್ರದೇವರು ಬಂದು ಪ್ರಾರ್ಥನೆ ಮಾಡಿ ಹೋದರು, ಗರ್ವಭಂಗ ಮಾಡಿ ಕಳಿಸ್ದ. ಅದಾದ ಮೇಲೆ ವಿಶೇಷವಾಗಿ ಗೋಪಿಕಾಸ್ತ್ರೀ ವೇಣುನಾದ ಮಾಡಿದಾಗ ಮತ್ತೆ ಬಂದರು ಗೋಪಿಕೆಯರು. ನೀವೆಲ್ಲ ಹೀಗೆ ಬರಬಾರ್ದು, ನಿಮ್ಮ ಗಂಡನ ಸೇವೆಯೇ ನನ್ನ ಸೇವೆ. ದುಶ್ಶೀಲ ದುರ್ಭಗ ರೋಗ್ಯಧನೋಪಿವ. ಅವನಲ್ಲಿ ಏನೇ ಮೈನಸ್ಸಿದ್ರು ಪತಿಸ್ತ್ರೀಭಿರ್ನಹಾತವ್ಯ ಏಷ ಧರ್ಮ ಸನಾತನಃ. ನೀವು ಬಿಡಬಾರ್ದು, ಅಲ್ಲೇ ಹೋಗ್ರಿ. ಕೃಷ್ಣ ಹಾಗೆಲ್ಲ ಹೇಳಬೇಡ, ಎಲ್ಲ ಬಿಟ್ಟು ಬಂದಿದ್ದೇವೆ. ಸರಿ, ಜಲಕ್ರೀಡೆ ಮಾಡಬೇಕು ಅಂದ್ಕೊಂಡ್ರು, ಅಹಂಕಾರ ಬಂತು, ಅಂತರ್ಧಾನ ಆದ. ಎಲ್ಲರೂ ಅಳ್ತಾರೆ. ಅತ್ತಿದ್ದು ಒಂದು ಗೀತೆ ಆಯಿತು. ಜಯತಿ ತೇಧಿಕಂ ಜನ್ಮನ ವ್ರಜ ಶಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಂ ನಿದ್ರಕ್ಷತಾಂ ತ್ವಯಿ ಧೃತಾಸವಾ ತ್ವಂ ವಿಚಿನ್ವತೆ. ಜಯತಿ ತೇಧಿಕಂ ಜನ್ಮನ ವ್ರಜ. ನಿನ್ನ ಜನ್ಮದಿಂದ ನಮ್ಮ ನಂದವರಜ ತುಂಬ ಶ್ರೀಮಂತ ಊರಾಯಿತು. ಯಾಕೆ? ಅಲ್ಲಿ ಲಕ್ಷ್ಮೀದೇವಿ ಬಂದು ನೆಲೆಸದ್ಲು. ಎಷ್ಟು ರೀತಿಯಿಂದ ರಕ್ಷಣೆ ಮಾಡಿದೆ. ವಿಷಜಲಾಶಯಾತ್ವ್ಯಾಲ ರಾಕ್ಷಸಾತ್ ವರಷಮಾರುತಾತ್ ವೈದ್ಯುತಾನಲಾತ್ ಋಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ಋಷಭತೆ ವಯಂ ರಕ್ಷಿತಾಮೂ. ವಿಷ ತುಂಬಿದ ಜಲಾಶಯದಿಂದ, ಸರ್ಪದಿಂದ, ರಾಕ್ಷಸರಿಂದ, ಕಡೆಗಂದ್ರೆ ನಾವು ಪೆದ್ದರು. ವಿಶ್ವತೋ ಮುಖಾತ್, ನೀ ಇಲ್ಲದೆ ನಾವಿಲ್ಲೋ. ಮತ್ತು ಹೇಗೆ ಬದುಕಿದ್ದೀರಿ ಸ್ವಾಮಿ? ನಾವೆಲ್ಲ ಒಂದು ಆ್ಯಂಟಿಬಯೋಟಿಕ್ ಕುಡಿತಾ ಇದ್ದೀವೋ? ಯಾವುದದು? ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭುರಿದಾ ಜನ. ನಿನ್ನ ಕಥಾಮೃತವನ್ನು ಪಾನ ಮಾಡ್ತಾ ಇದ್ದೀವಿ, ಅದಕ್ಕೆ ಬರ್ತಿದ್ದೀವಿ, ಬದುಕಿದ್ದೀವಿ. ಭಗವಂತ ನಿನ್ನ ಪಾದವನ್ನು ಇಡೋ. ಇದಾದ ಮೇಲೆ ಮತ್ತೆ ಆಗ ವೇಣುಗೀತೆ ಅಂತ, ವಾಮಬಾಹುಗೃತ ವಾಮಕಪೋಲು ಅಂತ. ನಂತರದಲ್ಲಿ ಕಂಸನನ್ನು ಸಂಹಾರ ಮಾಡಲಿಕ್ಕೆ ನಾರದರು ಹೇಳ್ತಾರೆ, ಕೃಷ್ಣ ಕೇಶಿಯನ್ನು ಅಸುರನನ್ನು ಕೊಟ್ಟು ಕಳಿಸಿದ್ದ, ಅವನು ಕುದುರೆ ರೂಪದಲ್ಲಿ ಬಂದ, ದೇವರು ಸಂಹಾರ ಮಾಡಿ ಆಯಿತು. ಅದಾದ ಮೇಲೆ ಹೇಳಿದ್ರು, ನೀನು ಕಂಸನನ್ನು ಸಂಹಾರ ಮಾಡು ಸ್ವಾಮಿ ಅಂತ. ಕಂಸನಿಗೂ ಬಂದು ಹೇಳಿದರು, ಕಂಸ ನಿನ್ನನ್ನು ಕೊಲ್ಲೋರು ಬಲರಾಮ ಕೃಷ್ಣ, ಹಾಗಾದರೆ ನಾನು ಅವರನ್ನೇ ಇಲ್ಲಿ ಕರೆಸ್ತೇನೆ ಅಂತ ಅಕ್ರೂರನ್ನು ಕರೆಸಿ, ಅಕ್ರೂರ ನೀನು ಹೋಗಿ ಬಲರಾಮ ಕೃಷ್ಣರನ್ನು ಕರೆದು ಬಾ, ಬಿಲ್ ಹಬ್ಬ ನೆಪ, ಕೃಷ್ಣನ್ನ ಕೊಲ್ಲೋ ಹಬ್ಬ ಅದು, ನಿನ್ನ ಹಣೆ ಬರಹ, ಹೋಗಿ ಬರ್ತೇನೆ ಅಂತ ಬೆಳಗ್ಗೆ ಹೊರಟ. ಮಥುರೆಯಿಂದ ಸಾಯಂಕಾಲ ಆಗಿದೆ ವೃಂದಾವನಕ್ಕೆ ಬರೋ ಕಾಲಕ್ಕೆ. ಸಾಯಂಕಾಲ ಕೃಷ್ಣ ಎಲ್ಲ ಗೋವುಗಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ದ. ಕೃಷ್ಣನ ಪುಟ್ಟ ಪುಟ್ಟ ಪಾದ
ಅದನ್ನು ನೋಡಿ ತಡಿಲಿಕ್ಕಾಗದೆ ರಥದಿಂದ ಹಾರಿ ಅದರ ಮೇಲೆ ಹೊರಳಾಡಿಬಿಟ್ಟಂತೆ. ಸರ್ವೋತ್ತಮನ ಪಾದ ಭಾಗವತ ವರ್ಣನೆ ಮಾಡುತ್ತೆ. ಪದಾನಿ ತಸ್ಯ ಕಿಲ ಲೋಕಪಾಲ ಕಿರೀಟ ಚೂಡಾಮಣಿಪಾದರೇಣೋ ದದರಜ ಗೋಷ್ಠೆ ಕಿತಿ ಕೌತುಕಾನಿ ವಿಲಕ್ಷಿತಾನ್ಯಬ್ಜ ಯವಾಂಕುಶಾದ್ಯೈ ತದ್ದರ್ಶನಲ್ಲಾದ ವಿವೃದ್ಧ ಸಂಭ್ರಮ. ನೋಡಿ ಆನಂದ ಆಗಿ ರಥದಿಂದ ಹಾರಿ ಅದರ ಮೇಲೆ ಹೊರಳಾಡಿಬಿಟ್ಟಂತೆ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಶಂಖಚಕ್ರ ಧ್ವಜ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖ ಅಂಚಿತ ಪಾದವ ಪಂಕಜಸನನ ಹೃದಯದಲ್ಲಿ ನಲಿವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ. ಉರುಳು ನಮಸ್ಕಾರ ಹಾಕಿ ಕೃಷ್ಣನ ಮನೆಗೆ ಬಂದರೆ ಕೃಷ್ಣ ಅಕ್ರೂರನ ಪಾದ ತೊಳೆದು ತಲೆ ಮೇಲೆ ನೀರು ಹಾಕ್ಕೊಂಡು ಅಳತಾ ಕೂತ, ನಮ್ಮಪ್ಪ ನನ್ನ ಪಾದ ಯಾಕೆ ಬಿಡ್ತೀಯೋ? ಕಿಮಲಭ್ಯಂ ಭಗವತಿ ಪ್ರಸನ್ನೇಶಿ ನಿಕೇತನೆ. ಕೃಷ್ಣ ಒಲಿದ ಅಂದರೆ ಏನು ಕಡಿಮೆ, ಅವನು ತಲೆಯಲ್ಲಿ ಅಂದುಕೊಂಡ 100 ಪಟ್ಟು ದೇವರು ಅನುಗ್ರಹವನ್ನು ಮಾಡಿದ ಅವನಿಗೆ. ಎಲ್ಲ ಆದ ಮೇಲೆ ಏನು ಬಂದದ್ದು? ಮಥುರಾಕ್ಕೆ ಬರಬೇಕು. ಜೋರಾಗಿ ಹೇಳಬೇಡ, ಗಾಡಿಗೆಲ್ಲ ಕಿವಿ ಇರ್ತಾವೆ. ಬೆಳಗ್ಗೆ 4ಕ್ಕೆ ಎದ್ದರೆ ಎಲ್ಲ ಗೋಪಿಕಾಶ್ರೀಯರು ಕೃಷ್ಣನ ಮನೆ ಮುಂದೆ. ಕೃಷ್ಣ ಎಲ್ಲಿಗೆ ಹೊಂಟಿದಿ? ನಾಳೆ ಬರ್ತೀನಿ. ನಾಳೆ ಬರ್ತಿ, ಈ ಕೇಳಿದ್ದಕ್ಕೆ ಉತ್ತರ ಕೊಡು. ಮಥುರಾಕ್ಕೆ ಅಂದರೆ ಅಳ್ತಾ ಕೂತ. ಯಾರು ಪ್ರೋಗ್ರಾಮ್ ಅರೇಂಜ್ ಮಾಡಿದವ್ರು? ಇವರೇ ಆರ್ಗನೈಸರ್ ಅಕ್ರೂರಾಚಾರ್. ಅವನನ್ನು ಬೈದು, ಕೃಷ್ಣ ಮಥುರಾಕ್ಕೆ ಹೋಗಬೇಡು, ಅಲ್ಲಿ ಹೆಣ್ಮಕ್ಳೆಲ್ಲ ಥಳಕು ಬೆಳಕು, ಅದು ಸಿಟಿ, ಅದು ನೀನು ಒಳಗೆ ಹಾಕ್ಕೊಂಡ್ರೆ ಮತ್ತೆ ನೀ ಬರೋದಿಲ್ಲ. ಕೃಷ್ಣ ಅಂದ, ನಾಳೆ ಬರ್ತೇನೆ. ಹೊರಟು ಬಂದ. 6 ಗಂಟೆ ಬೆಳಗ್ಗೆ. 6 ಗಂಟೆ ಹೊತ್ತಿಗೆ ಯಮುನೆ ಅಡ್ಡ ಬಂತು. ಅಂದರೆ ಯಮನ ದಾಟಬೇಕು. ಅಕ್ರೂರ ಇಳಿದು ಸ್ನಾನ ಮಾಡಿ ಪೂಜೆ ಮಾಡಿ, ಕೃಷ್ಣ ಅಂದ ಇಷ್ಟೆಲ್ಲ ಮಾಡೋ ನನ್ನ ಸಲುವಾಗಿ ನಾನೇ ಸಿಕ್ಕಾಗಿ ಬಿಡ್ತಿಲ್ಲಲ್ಲ. ಅವನ ಭಕ್ತಿಗೆ ಮೆಚ್ಚಿ ತನ್ನನ್ನೇ ತಾನು ತೋರಿಸಿಕೊಂಡ. ಶೇಷದೇವರನ್ನು ದಿನ ನೋಡೋನಂತೆ ಅರ್ಘ್ಯ ಕೊಡಬೇಕಾದ್ರೆ. ಶೇಷನ ಮೇಲೆ ಇವತ್ತು ದೇವರು ಕುಳಿತ ಅಂತ. ಆಮೇಲೆ ಚೆನ್ನಾಗಿ ಸ್ತೋತ್ರ ಆಯಿತು. ಸಾಯಂಕಾಲ ಆಯಿತು. ಮಥುರೆಯಲ್ಲಿ ಬಂದಾಗ ನಾನು ನಿಮ್ಮ ಮನೆಗೆ ಬರೋದಿಲ್ಲ, ಕಂಸನ ಸಂಹಾರ ಆದಮೇಲೆ ಬರ್ತೇನೆ ಅಂತ. ಮಾರನೇ ದಿನ ಹೊರಟು ಬರಬೇಕಾದ್ರೆ ಮಲ್ಲಾನಾಮ ಶನಿ ನೃಣಾಂ ನರವರ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾನಾಂ ಸ್ವಜನೋ ಸತಾಂ ಕ್ಷಿತಿಭೃತಾಂ ಶಾಸ್ತ ಸ್ವಪಿತ್ರೋ ಶಿಶು ಮೃತ್ಯುರ್ಭೋಜಪತೆ ವಿಧಾತೃವಿಹಿತ ತತ್ವಂ ಪರಂ ಯೋಗಿನಾಂ ವೃಷ್ಟೀನಾಂಜಪತಿ ಸದೈವ ಸುಶುಭೆ ರಂಗೇಚ್ಯುತ ಸಾಗ್ರಜಃ. ಬಲರಾಮಕೃಷ್ಣ ಬರುವ ಟಿ ವಿ ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು. ಮಲ್ಲರಿಗೆ ಅವನು ಅಶನಿ, ಅಶನಿ ಅಂದರೆ ಪಿಡುಗು. ನೃಣಾಂ ನರವರಹ, ರಾಜರಿಗೆಲ್ಲ ಏನು ಮುದ್ದಾಗಿದ್ದಾನೆ, ಮನ್ಮಥನ್ಕಿನ್ನ ಚೆನ್ನಾಗಿದ್ದಾನಲ್ಲೋ. ಸ್ತ್ರೀಯರಿಗೆ ಮನ್ಮಥನೇ ಇರಬೇಕು. ಹೀಗೆ ಒಬ್ಬೊಬ್ಬರಿಗೆ ಕಂಸನಿಗೆ ಯಮನಂತೆ ಕಂಡಂತೆ. ಸ್ವಾಮಿ ಬಂದ, ಶಿವಧನಸ್ಸು ಭಂಗ ಮಾಡಿದ. ಅವತ್ತು ಕುಬ್ಜೆ ಗಂಧ ತರ್ತಾ ಇದ್ಲು, ತ್ರಿವಕ್ತ್ರೆ ಅಂತ. ಗಂಧ ಹಚ್ಚತೀಯ? ನನ್ನ ಭಾಗ್ಯ ಅಂತ ದೇವರಿಗೆ ಗಂಧ ಹಚ್ಚಿ, ಎಂಥ ಭಾಗ್ಯವೋ, ಉದ್ಧಾರ ಮಾಡಿಬಿಟ್ಟು. ಉದ್ಧವರು ಬರ್ತಾರೆ ಪಾಪ ಈ ಗೋಪಿಕಾಸ್ತ್ರೀಯರಿದ್ದ ಸ್ಥಳಕ್ಕೆ, ವೃಂದಾವನಕ್ಕೆ. ಮೊದಲು ಅಪ್ಪ ಅಮ್ಮನನ್ನು ಸಮಾಧಾನ ಮಾಡಿದ್ರು, ನಂದ ಯಶೋದಮ್ಮನನ್ನು. ಆಮೇಲೆ ಆ ಗೋಪಿಕಾಸ್ತ್ರೀಯರಿದ್ದ ಗಲ್ಲಿಗೆ ಬಂದರೆ ಒಬ್ಬೊಬ್ರು ಒಂದೊಂದು ಥರ. ಅವ್ರು ಊಟ ಬೇಡ, ತಿಂಡಿ ಬೇಡ, ಹೊಸ ಸೀರೆ ಬೇಡ, ಹಾಸಿಗೆ ಬೇಡ. ದಿನಾ ಒಬ್ಬಳು ತನ್ನ ಮನೆಗೆ ಮಾವಿನ ತೋರಣ, ಬಾಳೆಕಂಬ. ಯಾಕೆ? ಕೃಷ್ಣ ಯಾವತ್ತು ಬರ್ತಾನೋ ಗೊತ್ತಿಲ್ಲ, ನಾವು ರೆಡಿ ಇರಬೇಕಲ್ಲೇನ್ರಿ. ಏನು ಭಕ್ತಿ! ಉದ್ಧವನ್ ನೋಡಿ ಬೈದು ಬಿಡ್ತಾರೆ, ನೀವೆಲ್ಲ ಮೋಸಗಾರ. ನಿಸ್ವಂ ತ್ಯಜಂತಿ ಗಣಿಕಾಹ ಕಲ್ಪಂ ನೃಪತಿಂ ಪ್ರಜಾಹ ಅಧೀತ ವಿದ್ಯಾ ಆಚಾರ್ಯ ಮೃತ್ಯುಜೋ ದತ್ತ ದಕ್ಷಿಣಂ. ಒಂದು ದುಂಬಿಯನ್ನು ನೋಡಿ ಆ ದುಂಬಿಯನ್ನು ಬೈಯೋದು ಇವನಿಗೆ ಅದು ಅಪ್ಲೈ ಆಗೋದು. ಯದನು ಚರಿತ ಲೀಲಾ ಕರ್ಣಪೀಯೂಷ ವಿಪ್ಲುಟ್ ಸಕೃತದನ ವಿದೂತ ದ್ವಂದ್ವ ಧರ್ಮ ವಿನಷ್ಟ ಸಪದಿ ಗೃಹ ಕುಟುಂಬಂ ದೀನಮುತ್ಸೃಜ್ಯ ದೀನಾಃ ಬಹವೈಹ ವಿಹಂಗ ಭೈಕ್ಷಚರ್ಯಾಂ ಚರಂತಿ. ಯಾರನ್ನು ಹೋಗಿ ಇಷ್ಟಪಟ್ಟಿದ್ದೀವಿ, ಯಾರ ಕಥೆ ಕೇಳಿದ್ರೆ ಮನೆ ಬಿಡ್ತಾರೆ, ಜ್ಞಾನಕ್ಕಾಗಿ ಭಿಕ್ಷಾಟನೆ ಮಾಡ್ತಾರೆ, ಅವನನ್ನು ಹೋಗಿ ನಾವು ಪ್ರಿಯಕರ ಅಂದ್ವಿ. ಅವನು ಸುದ್ದಿ ಹೇಳ್ತೀಯ, ಚೆನ್ನಾಗಿದ್ದಾನ ಉದ್ಧವ, ಏನೇನೋ ಅಂದ್ಬಿಟ್ವಿ, ಸಾರಿನೋ. ಕೃಷ್ಣ ನಮ್ಮನ್ನು ವಿಚಾರಿಸ್ದ ಅಂತ ಒಂದು ಮಾತು ಹೇಳೋ ಸಾಕು, ಅದೇ ಗುಂಗಲ್ಲಿ ಪ್ರಾಣ ಬಿಡ್ತೀವಿ. ಉದ್ಧವ್ರು ಅಳ್ತಾ ಕೂತ್ಬಿಟ್ರು, ಏನು ಭಕ್ತಿ ಅಮ್ಮ,
ಅದು ನಮ್ಮ ಗೋಪಾಲದಾಸರು ತುಂಬ ಚೆನ್ನಾದ ಕೃತಿ. ಅದು ಹೇಳಿ ಮುಗಿಸಿಬಿಡ್ತೇನೆ, 2 ನಿಮಿಷ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿದ್ಯಾನಿ ಬಾವೇಳೆಯಲಿ ಕೃಷ್ಣನಾಲೋಚನೆಯೊಳಿದ್ದೇವೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬೋದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯನರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳುಯಿಕೊಂಡೆವೋ ಉದ್ಧವ. ಚಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ನಾವೆಲ್ಲ ತಪ್ಪು ಮಾಡಿದ್ವಿ. ಏನು? ಸರ್ವೋತ್ತಮನಾದ ನಿತ್ಯ ತೃಪ್ತನಾದ ದೇವರನ್ನು ಕಳ್ಳ, ಚೋರ, ಜಾರ. ಚೊಕ್ಕನಾದ ನಿತ್ಯ ತೃಪ್ತನಿಗೆ ಬೆಣ್ಣೆ ಕಳುಹ ನಿಕ್ಕಿದೆವಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರೀಡೆಯೊಳವಗೆ ಸೊಕ್ಕಿ ನುಕ್ತಿಯ ನುಡಿದೆವೋ ಉದ್ಧವ. ಕಕ್ಕುಲಾತಿಲಿ ಕಾಮಾಸಕ್ತರಿಗಿವ ದಕ್ಕಿದನೆಂದಿದ್ದೆವೋ ಉದ್ಧವ. ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರನಗಲಿಸಿದನೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದೆವೋ ಉದ್ಧವ. ಹಿತರಾರೋಯಮಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋ ಯಮಗೆ ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ. ಗತಿಯಾರೋ ಅವನೊರೆತು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಅಪಿಬತ ಮಧುಪುರಿಯಾಂ ಆರ್ಯಪುತ್ರೋಧುನಾಸ್ತೆ ಸ್ಮರತಿ ಸ ಪಿತೃಗೇಹಂ ಸೌಮ್ಯ ಬಂಧೂಂಶ್ಚ ಗೋಪಾನ್ ಕ್ವಚಿದಪಿ ಸಖತಂ ನಃ ಕಿಂಕರೀಣಾಂ ಗೃಹೀತೋ ಭುಜಮಗರು ಸುಗಂಧಂ ಮೂರ್ಧದಾಸ್ಯತ್ ಕದಾನು. ನಮ್ಮ ಕೂಸು ಚೆನ್ನಾಗಿದೆಯಾ? ಗಂಧಲೇಪಿತವಾದ ಅವನ ಕೈ ನಮ್ಮ ತಲೆ ಮೇಲೆ ಇಡ್ತಾನ ಉದ್ಧವ. ಉದ್ಧವರಂದರು, ನಮ್ಮಮ್ಮ ಎಷ್ಟು ಭಕ್ತಿ, ಅಡಿಗೆ ಮನೇಲಿ ಅಡಿಗೆ ಮಾಡೋರು ಸಂಸಾರ ಗೆದ್ದೇರಿ. ಕೃಷ್ಣ ನನಗೆ ಹೇಳಿ ಕಳಿಸ್ದ ನಿಮ್ಮ ಹೃದಯದಲ್ಲೇ ಇದ್ದೇನೆ ಅಂತ. ಉದ್ಧವ, ನಾವು ಕೇಳಿದ್ವಿ ಅಂತ ಹೇಳ್ತೀಯ, ನಾನು ಇನ್ನು ಕೃಷ್ಣನಿಗೆ ಏನೂ ಹೇಳಲ್ಲ, ನಾನೇ ಕೇಳಿಕೊಳ್ತೇನೆ ಅಂದ. ಏನು ಕೇಳ್ತೀಯಪ್ಪ? ನನಗೇನಾದರೂ ಮುಂದಿನ ಜನ್ಮ ಕೊಡೋದಾದರೆ ದೇವರೇ, ಈ ವೃಂದಾವನದಲ್ಲಿ ಗೋಪಿಕೆಯರು ಓಡಾಡೋ ಫುಟ್ಪಾತಲ್ಲಿ ಒಂದು ಹುಲ್ಲಿನ ಗಿಡ ಆಗಿ ಹುಟ್ಟಿಸಿಬಿಡು. ಏನು ಭಕ್ತಿಯವರದು. ಆಸಾಮಹೋ ಚರಣ ರೇಣು ಜುಷಾಮಹಂ ಸ್ಯಾಂ ವೃಂದಾವನೆ ಕಿಮಪಿ ಗುಲ್ಮಲತೋಷಧೀನಾಂ ಯಾ ದುಸ್ತ್ಯಜಂ ಸ್ವಜನಂ ಆರ್ಯ ಪಥಂಚ ಹಿತ್ವ ಭೇಜುಹು ಮುಕುಂದ ಪದವೀಂ ಶ್ರುತಿಭಿರ್ವಿಮೃಗ್ಯಾಂ ವಂದೇ ನಂದೌ ರಜಸ್ತ್ರೀಣಾಂ ಪಾದರೇಣುಂ ಅಭೀಕ್ಷ್ಣಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ಏನು ತನ್ಮಯತೆ ನಿನ್ನಲ್ಲಿ. ಅವರ ಪಾದಧೂಳಲ್ಲೋ ಪಾದ ಸ್ಪರ್ಶವೇ ಬೇಕು ಅಂತ
ಅವರು ಉದ್ಗಾರ ತೆಗೆದಿದ್ದಾರೆ. ಗೋಪಿಕೆಯರ ಭಕ್ತಿಯ 1.01% ಬಂದರೂ ನಾವು ಉದ್ಧಾರ ಆಗ್ತೀವಿ. ಭಗವಂತ ಕೊಡಲಿ ಅಂತ ಹೇಳ್ತಾ ಮುಂದಿನ ಭಾಗವನ್ನು ನಾಳೆ ನೋಡು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.